ಎಲ್ಲ ನೀರು ಹೋಗಿ ಕುಳಿತುಕೊಳ್ಳಿ. ಎಲ್ಲ ಪಾಠದ ಮೊದಲನೇ ಪಾಠ ಅದು. ನೇರವಾಗಿ ಕೂತ್ಕೊಳ್ಳೋದು, ನೇರವಾಗಿ ಯೋಚನೆ ಮಾಡೋದು, ನೇರವಾಗಿ ನೋಡೋದು, ನೇರವಾಗಿ ಬದುಕೋದು. ನೇರವಾಗಿ ದೇವ್ರ ಹತ್ರ ಹೋಗಕ್ಕೆ ಸಾಧ್ಯ ಆಗಿದ್ದರೆ ಇವಾಗ ಮೊಟ್ಟ ಮೊದಲು ನೇರವಾಗಿ ಇರುವುದನ್ನು, ಕುಳಿತುಕೊಳ್ಳುವುದನ್ನು, ನಿಂತುಕೊಳ್ಳೋದನ್ನು, ನೇರವಾಗಿ ನಡೆದುಕೊಳ್ಳುವುದನ್ನು ನಾವು ಅಭ್ಯಾಸ ಮಾಡಬೇಕು. ಇದು ಹೊಸ ಪಾಠ ಅಲ್ಲ, ಇದೊಂದು ಆವರ್ತನ ಮಾತ್ರ. ಜ್ಯೋತಿಷ ಪಾಠದ ಒಂದು ಪುನರಾವರ್ತನ. ಯಾಕಪ್ಪ ಆವರ್ತನ ಅಂದರೆ, ಯಾರಿಗೆ ಪಾಠ ಆಗಿದೆಯೋ ಅವರಿಗೆ ಮರೆತು ಹೋಗಿರೋ ಸಂಭವ ಇರ್ತದೆ ಅಲ್ವಾ? ಹಾಗೆ ಮರೆತು ಹೋಗಿದ್ರೆ ನೆನಪು ಮಾಡಿಕೊಟ್ಟಾಗಾಯ್ತು ಅಂತ. ಮರೆತು ಹೋಗದೇ ಇದ್ದರೆ ಹೆಮ್ಮೆ ಪಟ್ಕೊಳ್ಳೋಕ್ಕಾಗ್ತದೆ ನಮಗೆ. ಮರೆತು ಹೋಗಿಲ್ಲ ಅವರಿಗೆ ನೆನಪಿದೆ ಅಂತ ಸಂತೋಷ ಪಟ್ಕೊಳ್ಬೋದು ನಾವು ಅಂತ. ಒಂದು ವೇಳೆ ಮರೆತು ಹೋಗದೇ ಇದ್ದರೂ ಕೂಡ ಅದು ದೃಢ ಆಗ್ತದೆ. ಅದು ಇನ್ನೊಂದು ಸಾರಿ ನಾವು ಅದನ್ನು ಅವಲೋಕನ ಮಾಡಿದಾಗ ನೋಡುವ ದೃಷ್ಟಿಯೇ ಬೇರೆ ಇರ್ತದೆ. ಭಗವದ್ಗೀತೆಯನ್ನು ಚಿಕ್ಕ ವಯಸ್ಸಲ್ಲಿ ನಾವು ಪ್ರತಿನಿತ್ಯ ಇಲ್ಲೇ ಗೋಕರ್ಣದಲ್ಲೇ ಇಲ್ಲೇ ಒಂದು ಛಾತ್ರಾವಾಸದಲ್ಲಿದ್ವಿ ನಾವು, ವೇದಾಧ್ಯಯನ ಮಾಡೋ ಸಂದರ್ಭದಲ್ಲಿ ನಿತ್ಯ ಭಗವದ್ಗೀತೆ ಒಂದು ಅಧ್ಯಾಯ ಪಠನ ಮಾಡಲಿಕ್ಕಿತ್ತು. ಆಗ ನಮಗೆ ಭಗವದ್ಗೀತೆ ಕಾಣ್ತಾ ಇದ್ದ ರೀತಿಯೇ ಬೇರೆ. ಈಗ ಮತ್ತೆ ಮಾಡ್ತಾ ಇದ್ದೇವೆ. ಈಗ ಅದು ಸ್ಫುರಿಸುವ ರೀತಿ, ಅರ್ಥವಾಗುವ ರೀತಿಯೇ ಬೇರೆ ಅಂತ. ಹಾಗಾಗಿ ನೀವು ಒಂದು ಸ್ವಲ್ಪ ಅಧ್ಯಯನ ಮಾಡಿದ ನಂತರ ಪುನಃ ಅದನ್ನು ನೋಡಿದರೆ ನಿಮಗೆ ಇನ್ನೂ ಆಳಕ್ಕೆ ಅರ್ಥ ಆಗುತ್ತೆ, ಅದು ಇನ್ನೂ ವಿಶೇಷವಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ದ್ವಿರ್ಬದ್ಧಂ ಸುಬದ್ಧಂ ಭವತಿ. ಹಾಗೆ ಈ ಪಾಠಕ್ಕೆ ಕೂತ್ಕೊಳ್ಳದೇ ಇರುವಂಥವ್ರು ಅನೇಕರಿದ್ದಾರೆ. ಶಿವಗುರುಕುಲ, ಪರಂಪರಾ ಗುರುಕುಲದ ಮಕ್ಕಳನ್ನು ಹೊರತುಪಡಿಸಿದರೆ ಉಳಿದವರಿಗೆ ಈ ಪಾಠ ಸಿಕ್ಕಿರಲಿಲ್ಲ ಕಳೆದ ಚಾತುರ್ಮಾಸದಲ್ಲಿ. ಅವ್ರ ಸಲುವಾಗಿ ಇದನ್ನು ಮಾಡ್ತಾ ಇರುವಂಥದ್ದು. ಅವರಿಗೊಂದು ಸಾರಿ ಇದನ್ನು ಈ ಪೂರ್ವ ಭಾಗ ಕಿವಿಗೆ ಬಿದ್ದರೆ ಮುಂದಿನ ಪಾಠ ಸುಲಭ ಆಗ್ಬೋದು ಅನ್ನೋ ಕಾರಣ. ಈಗ ಇತ್ತೀಚೆಗೆ ಅವ್ರನ್ನ ಪಾಠಕ್ಕೆ ಕೂರಿಸ್ಕೊಂಡಾಗ ಸ್ವಲ್ಪ ಅವ್ರು ಕಷ್ಟಪಡ್ತಾ ಇರೋದು ಕಾಣ್ತಾ ಇತ್ತು. ಅದಕ್ಕೆ ಹಿಂದೆ ಪಾಠಗಳಾಗಿಲ್ಲ ಅವರಿಗೆ ಅಂತ. ಹಾಗಾಗಿ ಅವರ ಕಾರಣಕ್ಕಾಗಿ ಕೂಡ ಇದನ್ನು ಮಾಡ್ತಾ ಇದ್ದೆ ನಾವು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಇನ್ನೊಂದು ಸಾರಿ ನೆನಪು ಮಾಡ್ಕೊಂಡಾಗಾಯ್ತು ಎಲ್ಲದನ್ನು ಅಂತ ಅನ್ನೋದು ಸೇರಿಕೊಂಡಿದೆ. ಈಗ ಈ ಪಾಠ ಬಹುಶಃ ದೊಡ್ಡ ಭಾಗ ನೀವೇ ಮಾಡಬೇಕಾಗ್ತದೆ ಮುಂದೆ ಕೂತವರು. ಯಾಕೆಂದರೆ ಆ ಪಾಠ ಎಲ್ಲ ಕೇಳಿಸ್ಕೊಂಡವ್ರು ನೀವು. ಆ ಸಮಯದಲ್ಲಿ ನೀವು ಎಷ್ಟು ಬೇಗ ಬೇಗ ಹೇಳ್ತಾ ಹೋಗ್ತೀರಾ ಅಷ್ಟು ಬೇಗ ಬೇಗ ಪಾಠ ಮುಂದಕ್ಕೆ ಹೋಗ್ತದೆ ಅಂತ. ಆಗ ಒಂದು 50 ಪಾಠ ಹಾಕಿದ್ದನ್ನೇ ಒಂದು 5 ದಿವಸ 10 ದಿವಸದಲ್ಲಿ ಪೂರ್ತಿ ಮಾಡಬೇಕು ನಾವು. ಎಲ್ಲವೂ ಬೇಕು ಅಂತಿಲ್ಲ. ಆಗಿನ ಪಾಠದಲ್ಲಿ ಸಾರಾಂಶ, ಮುಖ್ಯ ಭಾಗ ಮುಟ್ಟಿ ಮುಟ್ಟಿ ಮುದ್ದೋಗುವಂಥದ್ದು ಉದ್ದೇಶ. ಈಗ ಹೇಗೆ ಪ್ರಾರಂಭ ಆಯಿತು ಇದು ಪಾಠ? ಜ್ಯೋತಿಷ ಪಾಠ ಅಂತ ಶುರುವಾಗಿದ್ದ ಇದು. ಕಾಲದ ಪಾಠ ಅಂತ ಪ್ರಾರಂಭ ಆಗಿದ್ದು, ಜ್ಯೋತಿಷದ ಪಾಠ ಅಂತ ಪ್ರಾರಂಭ ಆಗಿದ್ದಲ್ಲ. ಕಾಲದ ಕುರಿತು ಪಾಠ ಅಂತ ಪ್ರಾರಂಭ ಆಗಿದ್ದು ಅಲ್ವಾ? ಕಾಲ ನಿರೂಪಣೆ ಅಂತ. ಆಗ ಅದು ಜ್ಯೋತಿಷಕ್ಕೆ ತಿರುಗಿದ್ದದು. ಸಂದರ್ಭ ಯಾವುದು? ಹಾಂ, ನಿಂತ್ಕೊಂಡು ಹೇಳು, ಜೋರಾಗಿ ಹೇಳು. ಹಾಂ, ವ್ಯಾಸ ಯುಧಿಷ್ಠಿರ ಸಂವಾದ ಇದು. ಮಹಾಭಾರತ ಯುದ್ಧದ ನಂತರ ಯುಧಿಷ್ಠಿರನ ದುಃಖ, ಇಷ್ಟು ಜನರನ್ನು ಕೊಂದೆ ನಾನು ಎಂಬ ಅವನ ದುಃಖ ಇದೆಯಲ್ಲ, ಅರ್ಜುನ ವಿಷಾದಯೋಗ ಇದ್ದಾಗೆ ಭಗವದ್ಗೀತೆಯಲ್ಲಿ. ಅದಕ್ಕೆ ವ್ಯಾಸರು ಹೇಳಿದ್ದು, ಯಾರು ಕೊಂದಿದ್ದು? ನೀನಲ್ಲ ಕೊಂದಿದ್ದು, ಮತ್ತೆ ಕಾಲ ಕೊಂದಿದ್ದು. ಮನುಷ್ಯರು ಯಾರು ಭೀಷ್ಮ ದ್ರೋಣರನ್ನು ಸಂಹಾರ ಮಾಡಲಿಲ್ಲ. ಅಷ್ಟೆಲ್ಲ ಮುಕುಟವರ್ಧನರನ್ನ, ರಾಜರನ್ನ ಯಾರು ಮನುಷ್ಯರು ಸಂಹಾರ ಮಾಡಿದ್ದಲ್ಲ, ಕಾಲ ಸಂಹಾರ ಮಾಡಿದ್ದು. ಈ ಶ್ಲೋಕ ನೆನಪಾಗತ್ತ ನೋಡಿ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ. ಹೇಳು. ಋತೆ ಪಿತ್ವಾ ನ ಭವಿಷ್ಯಂತಿ ಸರ್ವೇ ವ್ಯವಸ್ಥಿತ ಪ್ರತ್ಯನೇಕೇಶು ಯೋಧಾ. ಯಾರು ಹೇಳಿದ್ದಿದು? ಕೃಷ್ಣನ ಮಾತು ಇದು. ಯಾವ ಕೃಷ್ಣನ ಮಾತು? ವಿಶ್ವರೂಪ ಕೃಷ್ಣನ ಮಾತು ಇದು.
ಅದ್ಭುತವಾದ ರೂಪವೊಂದನ್ನು ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಕೃಷ್ಣ ತೋರಿಸಿದ ಅಲ್ವಾ. ನೀನು ಯಾರು ಅಂತ ಅರ್ಜುನ ಕೇಳ್ತಾನೆ. ಆಗ ಕೊಟ್ಟ ಉತ್ತರ, ಕೃಷ್ಣ ಕೊಟ್ಟ ಉತ್ತರ ಇದು, ಕಾಲೋಸ್ಮಿ, ನಾನು ಕಾಲ, ಲೋಕಕ್ಷಯಕೃತ್, ಈ ಲೋಕವನ್ನು ಮುಗಿಸಲಿಕ್ಕೆ ಹೊರಟಿದ್ದೇನೆ, ಪ್ರವೃದ್ಧ ಅಂತ. ಹಾಗಾಗಿ ಪ್ರಳಯ ಕಾಲವಾಗಿ ನಾನು ಬೆಳೆದು ನಿಂತಿದ್ದೇನೆ. ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತ, ಎಲ್ಲರನ್ನು ಮುಗಿಸೋದೇ ಉದ್ದೇಶ. ಇಲ್ಲಿ ಸೇರಿದಾರಲ್ಲ ಎಲ್ಲರನ್ನೂ ಮುಗಿಸ್ತೇನೆ. ಹೃದಯ ಪಿತ್ವಾ ನ ಭವಿಷ್ಯಂತಿ ಸರ್ವೇ. ಹೃದಯ ಪಿತ್ವ ಅಂದ್ರೆ ನೀನು ಯುದ್ಧ ಮಾಡದೇ ಇದ್ರು ನಯೋತ್ಸ್ಯ ಅಂತ ಹೇಳ್ದಲ್ವ ಕೃಷ್ಣ ಈ ಅರ್ಜುನ. ನಯೋತ್ಸ್ಯೈತ ಗೋವಿಂದ ಮುಕ್ತ ತೂಷ್ಣೀಂ ಬಭೂವ. ಯುದ್ಧ ಮಾಡೋದಿಲ್ಲ ಅಂಥೇಳಿ ಧನುಸ್ಸು ಬಾಣ ಎಲ್ಲ ಕೆಳಗೆ ಹಾಕಿ ಕೂತ್ಬಿಟ್ಟ ಸುಮ್ಮನೆ ಅಂತ. ಅದಕ್ಕೆ ಕಾಲ ಹೇಳೋದು ಅರ್ಜುನನಿಗೆ, ಹೃದಯ ಪಿತ್ವ, ನೀನು ಯುದ್ಧ ಮಾಡದೇ ಇದ್ರೂ ಕೂಡ ಇಲ್ಲಿರೋರು ಯಾರೂ ಬದುಕೋದಿಲ್ಲ. ನಭವಿಷ್ಯಂತಿ ಸರ್ವೇ ಯವಸ್ಥಿತ ಪ್ರತ್ಯನೀಕೇಶು ಯೋಧ. ಇವ್ರು ಯಾರೂ ಹೊಡೆಯೋದಿಲ್ಲ, ಯಾಕೆಂದರೆ ನಾನು ಇವರನ್ನು ಸ್ವಾಹ ಮಾಡಲಿಕ್ಕೆ ಹೊರಟಿದ್ದೇನೆ. ಅರ್ಜುನನಿಗೆ ಕಾಣ್ತದೆ ಕೌರವ ಪಕ್ಷದ ಪಾಂಡವ ಪಕ್ಷದ ವೀರರು ಆ ಕಾಲಪುರುಷನ ಬಾಯಿಯನ್ನು ಪ್ರವೇಶ ಮಾಡೋದು, ದವಡೆಗಳ ಮಧ್ಯೆ ಅವರ ತಲೆಗಳೆಲ್ಲ ಚೂರು ಚೂರಾಗುವಂಥದ್ದು, ಅಗಿದು ನುಂಗುವಂಥದ್ದು, ಅದನ್ನು ಅರ್ಜುನ ನೋಡ್ತಾನೆ. ಅವರೆಲ್ಲ ಎದುರುಗಡೆ ಇದ್ದಾರೆ ಈಗಲೂ ಕೂಡ, ಆದರೆ ಅರ್ಜುನನಿಗೊಂದು ದರ್ಶನ ಆಗ್ತದೆ ಅಂತ, ಮುಂದಾಗುವಂಥದ್ದು ಅಂತ. ಅಲ್ಲಿ ಇದೆ ಈ ವಿಶ್ವರೂಪದ ದರ್ಶನಾಧ್ಯಾಯದಲ್ಲಿ ಅದರ ವಿವರಣೆ ಕೂಡ ಇದೆ. ಚೂರ್ಣಿತೈ ಉತ್ತಮಾಂಗೈ, ನೆನಪಿದೆಯಾ ನಿಮಗಿದು? ಚೂರ್ಣಿತೈ ಉತ್ತಮಾಂಗೈ, ಉತ್ತಮಾಂಗ ಅಂದ್ರೆ ತಲೆ, ಅದು ಚೂರು ಚೂರಾಗ್ತಾ ಇದೆ ಅಂತ, ಅಗಿದು ನುಂಗ್ತಾ ಇದ್ದಾನೆ ಅವ್ರನ್ನ ಅಂತ, ಕಾಲ ಅಂತ. ಅಲ್ಲೇ ಉತ್ತರ ಇದೆ ಅದಕ್ಕೆ ಅಂತ. ಯಾರು ಕೊಂದವರು? ಕುರುಪಾಂಡವ ಸೇನೆಯ ಎಲ್ಲ ವೀರಾದಿ ವೀರರನ್ನ ಭೀಷ್ಮರಿಂದ ಆರಂಭ ಮಾಡಿ ಸಾಮಾನ್ಯ ಸೈನಿಕರವರೆಗೆ ಎಲ್ಲರನ್ನು ಯಾರು ಕೊಂದಿದ್ದು ಅಂದರೆ ಧರ್ಮರಾಜ ಕೊಂದಿದ್ದಲ್ಲ, ಭೀಮ ಅಲ್ಲ, ಅರ್ಜುನ ಅಲ್ಲ, ಯಾರು ಅಲ್ಲ. ಯಾರು? ಕಾಲ ಅಂತ. ಹಾಗೆ ಬಂದಿದ್ದು ಸಂದರ್ಭ ಇದು. ಅದನ್ನು ಯಾರೋ ಪ್ರಶ್ನೆ ಕೇಳಿದ್ರು ನಮ್ಗೆ, ಅದು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಪಾಪ ಅವರು ಕೇಳಿ ಅದು ಏನೋ ಆಯ್ತು ಆಮೇಲೆ. ಹಾಗಾಗಿ ಕಾಲ ವಶನಾದ ಅಂತ ಹೇಳ್ತಾರಲ್ವಾ, ತೀರ್ಕೊಂಡ, ಸತ್ವದ ಅಂತ ಹೇಳೋದಕ್ಕೆ ಏನೊಂದು ಶಬ್ದ, ಕಾಲ ಕೊಂದಿದ್ದು, ಮನುಷ್ಯರು ಯಾರು ಅಲ್ಲ ಅಂತ ಅನ್ನೋದಕ್ಕೆ ಅದು ಅಂತ. ಹಾಗಾಗಿ ಎಲ್ಲವನ್ನೂ ಮಾಡ್ತಾ ಇರೋದು ಕಾಲ, ಎಲ್ಲವನ್ನೂ ಮುಗಿಸ್ತಾ ಇರೋದು ಕೂಡ ಕಾಲ ಅಂತ. ನಾವು ಅದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಳ್ಬೋದು. ಕಾಲಗರ್ಭದಲ್ಲಿ ಸೇರಿ ಹೋಗುದು ಎಲ್ಲವೂ ಕೂಡ, ಹಿಂದಿನದು ಮುಂದಿನದು ಎಲ್ಲವೂ ಕಾಲಗರ್ಭದಲ್ಲಿ ಹುದುಗಿದೆ. ಕಾಲ ಒಂದನ್ನು ತಿಳ್ಕೊಂಡ್ರೆ ಇದೆಲ್ಲವನ್ನೂ ತಿಳ್ಕೊಳ್ಬೋದು. ಅದಕ್ಕೊಂದು ಶಾಸ್ತ್ರ ಬಿಟ್ಕೊಳ್ತು, ಜ್ಯೋತಿಷ್ ಶಾಸ್ತ್ರ. ವರ್ಗಾಚಾರ್ಯರನ್ನು ಕುರಿತು, ವರ್ಗಾಚಾರ್ಯರು ಯದುಗಳ ಪುರೋಹಿತರು, ಅವರನ್ನು ಕುರಿತು ನಂದ ಹೇಳೋದು ಭಾಗವತದಲ್ಲಿ. ನೀವು ಈ ಜ್ಯೋತಿಷ ಶಾಸ್ತ್ರವನ್ನು ಲೋಕಕ್ಕೆ ಕೊಟ್ಟಂಥವರು ಗರ್ಗಾಚಾರ್ಯರು, ಹೌದು, ದೊಡ್ಡ ಜ್ಯೋತಿಷದ ತುಂಬ ದೊಡ್ಡ ಆಚಾರ್ಯ ಅವರು. ಅದರ ಬಗ್ಗೆ ಹೇಳಬೇಕಾದ್ರೆ ಪರ ಅವರ ಹಿಂದೆ ಆಗಿ ಹೋಗಿದ್ದು ಮುಂದೆ ಆಗುವಂಥದ್ದು ಎಲ್ಲವನ್ನೂ ತಿಳಿಸಿಕೊಡ್ತಕ್ಕಂಥ ಜ್ಯೋತಿಷ ನಿಮ್ಮಿಂದ ಬಂತು ಅಂತ ಗರ್ಗರಣ ನಂದ ಸ್ತುತಿ ಮಾಡೋದನ್ನ ಏರ್ಪಡ್ಕೊಳ್ತೇವೆ ನಾವು ಈ ಸಮಯದಲ್ಲಿ ಅಂತ. ಹಾಗಾಗಿ ಎಲ್ಲವನ್ನೂ ತಿಳಿಲಿಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲಕ್ಕೂ ಏನು ಕಾರಣ? ಕರ್ಮ ಕಾರಣ ಅಲ್ವಾ? ನಿಮ್ಗೊತ್ತು ಒಳ್ಳೆ ಊಟ ಸಿಕ್ತು ಅಂದರೆ ಏನು ಒಳ್ಳೆ ಕರ್ಮ ಮಾಡಿದ್ರಿ, ಅದರಿಂದಾಗಿ. ಊಟ ಕೆಟ್ಟೋಗಿತ್ತು ಅಂದರೆ ಏನು ಕಾರಣ? ಅದಕ್ಕೆ ರಾಜವಣ್ಣ ಕಾರಣ ಅಲ್ಲ ಅದಕ್ಕೆ, ಅಲ್ವಾ? ನೀವು ರಾಜವಣ್ಣದ ಮೇಲೆ ಹಾಕ್ಬಾರ್ದನ್ನ. ಮತ್ತೇನು? ನನ್ನ ಕರ್ಮ. ಹೀಗೆ ಹೇಳೋದು ನೋಡಿದ್ದೀರ ನೀವು? ದೊಡ್ಡವರು ಇತ್ತೀಚೆಗೆ ಯಾರು ಕಡಿಮೆ ಆಗ್ತಾ ಬಂದ್ಬಿಟ್ಟಿದೆ ಹೇಳೋದಿಲ್ಲ ಅಂತ. ಮೊದಲು ಏನಾದ್ರು ಹೆಚ್ಚು ಕಡಿಮೆ ಆದರೆ ಕರ್ಮ ಕರ್ಮ ನನ್ನ ಕರ್ಮ ಅಂತ ಇದ್ರಲ್ವಾ? ಆ ಕರ್ಮದಿಂದ ಎಲ್ಲವೂ ನಡೀತಾ ಇದೆ.
ಎಲ್ಲ ಸುಖ ದುಃಖಗಳು, ಎಲ್ಲ ಬಡಿದು ಕಡುಕು ಎಲ್ಲ ಕರ್ಮದಿಂದಲೇ ಆಗ್ತಾ ಇರುವಂಥದ್ದು, ಅವರವರ ಕರ್ಮಗಳಿಂದ ಆಗ್ತಾ ಇರುವಂಥದ್ದು. ಅದು ಕಾಲದೊಳಗೆ ಹುದುಗಿದೆ. ಕರ್ಮಸೂತ್ರಾತ್ಮಕ ಅಂತ ಕಾಲವನ್ನು ಕರೀತಾರೆ. ಕಾಲದ ಗರ್ಭದಲ್ಲಿ ಹುದುಗಿ ಕುಳಿತಿದೆ ಕರ್ಮ ಎಲ್ಲವೂ ಕೂಡ. ಯಾಕೆಂದರೆ ಕರ್ಮ ಮಾಡಬೇಕು ಅಂದರೆ ಯಾವಾಗ ಅನ್ನೋ ಪ್ರಶ್ನೆ ಬರುತ್ತಾ ಇಲ್ವಾ? ಊಟ ಮಾಡಿದ್ರಂದ್ರೆ ಎಷ್ಟು ಗಂಟೆಗೆ ಅಂತ ಕೇಳಬೇಕೋ ಬೇಡವಾ? ಅದೇನದು ಕಾಲ. ಮಲ್ಕೊಂಡೆ ಅಂದರೆ ಎಷ್ಟೊತ್ತಿಗೆ? ಯುಧಿಷ್ಠಿರ ಅಶ್ವಮೇಧ ಯಾಗ ಮಾಡಿದಂದ್ರೆ ಯಾವಾಗ? ದ್ವಾಪರ ಯುಗದಲ್ಲಿ ಅಂತೇಳಿ ಸಾಕು. ಅದಕ್ಕಿಂತ ಜಾಸ್ತಿ ಕೇಳೋದಿಲ್ಲ ನಾವೇನೀಗ ಅಲ್ವಾ? ಯಾಗ ಅಂದರೆ ಯಾವಾಗ ಅಂತ ಕೇಳ್ಬೇಕು ನೀವು. ಒಂದು ಅಕ್ಷರ ಮಧ್ಯೆ ಸೇರಿಸಿ ಯಾಗ ಅಂದರೆ ಯಾವಾಗ ಅಂತ ಕೇಳಬೇಕು ಅಂತ. ಆಮೇಲೆ ಯಾವ ಯಾಗ ಅಂತಲೂ ಕೇಳ್ಬೋದು ಬೇಕಿದ್ರೆ, 2 ಅಕ್ಷರ ಸೇರಿಸಿದ್ರೆ ಆಯ್ತು, ಯಾವ ಯಾಗ. ಹೀಗೆ ಈಗ ಏನೇ ಕರ್ಮ ನಡೆಯುವುದಿದ್ರೂ ಅದು ಯಾವುದೋ ಕಾಲದಲ್ಲೇ ನಡಿಬೇಕು. ಕಾಲದ ಹೊರತಾಗಿ ಕರ್ಮ ಇಲ್ಲ, ಕಾಲದಲ್ಲಿಯೇ ಕರ್ಮ ಇದೆ. ಹಾಗಾಗಿ ಕಾಲವನ್ನು ತಿಳ್ಕೊಂಡ್ರೆ ಕರ್ಮವನ್ನು ತಿಳ್ಕೊಳ್ಬೋದು. ಕರ್ಮವನ್ನು ತಿಳ್ಕೊಂಡ್ರೆ ಎಲ್ಲ ಒಳಿತು ಕೆಡುಕುಗಳನ್ನು ತಿಳ್ಕೊಳ್ಬೋದು. ಸೂತ್ರ ಅಂತ ಕಾಲವನ್ನು ತಿಳ್ಕೊಳ್ಳಿ ಅಂತ ಪ್ರಾರಂಭ ಮಾಡಿದ್ವು. ಮನಸ್ಸಿಗೆ ಬಂತ ಇದು. ಅದ್ರ ನಂತರ ಏನು ಹೇಳಿದ್ವು ಅಂದರೆ ನಿತ್ಯ ಬರ್ತಾ ಇತ್ತು ಇಲ್ಲಿ. ಏನಿದು? ಕಾಲವು ಮಾತನಾಡುತ್ತದೆ ಅಲ್ವಾ? ಕಾಲವು ನೀವು ಮಾತಾಡ್ತಾ ಇಲ್ವಲ್ಲ? ಮಾತಾಡೋದನ್ನು ಪರಸ್ಪರ ಮಾತಾಡೋದಂತಲ್ಲ, ಜೋರಾಗಿ ಹೇಳ್ತಾ ಇಲ್ವಲ್ಲ ಅಂತ. ಸ್ವಲ್ಪ ಊಟ ಏನಾದ್ರು ಬಿಗಿ ಆಯ್ತಾ ಇವತ್ತು ಅಂತ. ಊಟ ಬಿಗಿ ಆದರೆ ಅಪಾಯ. ಊಟದ ನಂತರದ ಪಾಠ ಸ್ವಲ್ಪ ಅಪಾಯನ ಯಾವಾಗಲೂ. ಏನಾದ್ರು ಚೆನ್ನಾಗಿ ಹಸಿವಾದಾಗ ಪಾಠ ಮಾಡಿಕೊಂಡ್ರೆ ಬಚಾವ್ ಅಲ್ವಾ? ಊಟ ಗಡದ್ದಾದ್ರೆ ಹಿಂದಿಂದ ಬರ್ತಾಳೆ ಅಮ್ಮ, ಯಾರು? ನಿದ್ರಾದೇವಿ. ಕಾಲವು ಮಾತನಾಡುತ್ತದೆ. ನೀವು ಕಾಲವನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಕಷ್ಟಪಡಬೇಡಿ. ಹೇಗಪ್ಪ ಕಾಲ ತಿಳ್ಕೊಳ್ಳೋದು? ಕಾಲ ಎಲ್ಲಿ? ನಾನೆಲ್ಲಿ? ಅಜ್ಞ, ನಾನು ಅಲ್ಪಜ್ಞ. ಕಾಲ ತುಂಬ ದೊಡ್ಡದು, ನನ್ನ ಕಣ್ಣು ಕಿವಿ ಎಲ್ಲ ಚಿಕ್ಕದು, ನನ್ನ ಮಿದುಳು ತುಂಬ ಚಿಕ್ಕದು. ಹೇಗೆ ಕಾಲವನ್ನು ತಿಳ್ಕೊಳ್ಳಿ ಅಂತ ತಲೆಗೆ ಕೈ ಕೊಟ್ಕೊಳ್ಬೇಡಿ. ಅದೇ ಹೇಳ್ಕೊಡ್ತದೆ ಅಂತ ನಮಗೆ ಅಂತ. ಎಲ್ಲವನ್ನೂ ಅದೇ ತಿಳಿಸ್ತದೆ. ಯಾವಾಗ ತಿಳಿಸ್ತದೆ ಅಂತ ಕೇಳಬೇಡಿ. ಎಲ್ಲಿ? ವಿಳಾಸ ಕೊಡಿ, ಹೋಗ್ತೀವಿ ನಾವೆಲ್ಲಿಗೆ. ಯಾವಾಗಲೂ ತಿಳಿಸ್ತಾನೆ ಇರ್ತದೆ, ನಿರಂತರ 24 ಗಂಟೆ 365 ದಿವಸ, ಜೀವನ ಇಡೀ, ಜೀವನಕ್ಕಿಂತ ಮೊದಲು ನಂತರನೂ ಕಾಲ ಪ್ರತಿ ಕ್ಷಣನೂ ನಮಗೆ ಬಿಚ್ಚಿ ಎಲ್ಲವನ್ನು ಹೇಳ್ತಾನೆ ಇದೆ. ನಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಭಾಷೆ ಅರ್ಥ ಆಗ್ತಾ ಇಲ್ಲ ನಮಗೆ. ಕಾಲದ ಭಾಷೆ ಅರ್ಥ ಆಗ್ತಾ ಇಲ್ಲ. ಈಗ ಯಾರಾದರೂ ಇಲ್ಲಿ ರಷ್ಯನ್ ಯಾರಾದರೂ ಬಂದು ಒಬ್ಬ ರಷ್ಯನ್ ಭಾಷೆಯಲ್ಲಿ ನಿಮಗೆ ಉದ್ದ ಪ್ರವಚನ ಕೊಟ್ಟರೆ ನಿಮ್ಗೆ ಒಂದು ಅಕ್ಷರವೂ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ? ಈಗ ಭಾಷೆ ಗೊತ್ತಿಲ್ಲ ಅಂತ ಅಲ್ವಾ? ಈಗ ಇಲ್ಲಿ ಒಂದು 4 ವೇದ ವಾಕ್ಯಗಳನ್ನ ಹೇಳಿದರೆ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ಸಂಸ್ಕೃತ ಗೊತ್ತಿದ್ರೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದರೆ ಅದ್ರ ಸಂಸ್ಕೃತ ಬೇರೆ ಅದು. ಮಂಜುನಾಥ್ ಭಟ್ರು ಯಾವುದಾದ್ರೂ ಒಂದು ಬ್ರಾಹ್ಮಣದಿಂದಲೋ ಅರಣ್ಯಕದಿಂದಲೋ ಒಂದು ಸ್ವಲ್ಪ ವೇದವನ್ನು ಉದ್ಧರಿಸಿದರೆ ನಿಮ್ಗೇನೂ ಗೊತ್ತಾಗದೇ ಇರ್ಬೋದು ಅದು ಅಂತ ಅಲ್ವಾ? ಯಾಕೆ ಗೊತ್ತಾಗಲಿಲ್ಲ? ಆ ಭಾಷೆ ಗೊತ್ತಿಲ್ಲ ನಮಗೆ, ಆ ಶಬ್ದಗಳ ಪರಿಚಯ ಇಲ್ಲ, ಭಾಷೆ ಗೊತ್ತಿಲ್ಲ ಅಲ್ವಾ? ಅವಳಿಗೆ ಭಾಷೆ ಗೊತ್ತಾಗಿದೆಯಲ್ವ? ಈಗ ಭಾಷೆ ಗೊತ್ತಾಗ್ತಾ ಇದೆಯಾ? ಉದಾಹರಣೆ ಇದು ಕೂಡ ಅಂತ. ಏನಪ್ಪ ಸಮಸ್ಯೆ ಅಂದರೆ ಭಾಷೆ ಗೊತ್ತಾಗ್ತಾ ಇಲ್ಲ ಅಂತ. ಚಿಕ್ಕ ಮಗು ಕೆಲಸ ಸರಿ ಅಡ್ತದೆ, ಕೆಲಸ ನಗುತ್ತದೆ, ಕೆಲಸ ಅದ್ರ ಭಾಷೆಯಲ್ಲಿ ಏನೇನೋ ಹೇಳ್ತದೆ, ನಮಗೇನು ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಅದು ಹೇಳ್ತಾ ಇದೆ ಪಾಪ, ಅದು ನಮ್ಗೆ ಅದ್ರ ಭಾಷೆ ಗೊತ್ತಿಲ್ಲ ಅಂತ. ಹಾಗೆ ಕಾಲದ ಭಾಷೆ ನಮ್ಗೆ ಗೊತ್ತಿಲ್ಲದಿರೋದ್ರಿಂದ ಕಾಲ ತುಂಬ ಮಮತಾಮಯಿಯಾಗಿ ಕರುಣಾಮಯಿಯಾಗಿ ನಮಗೆಲ್ಲವನ್ನು ತಿಳಿಸ್ಕೊಡ್ತಾ ಇದ್ರು ಕೂಡ ನಮ್ಗೆ ಅರ್ಥ ಮಾಡ್ಕೊಡೋಕ್ಕಾಗ್ತಾ ಇಲ್ಲ. ಭಾಷೆ ಅರ್ಥ ಮಾಡ್ಕೋಬೇಕು.
ಅದೇ ಜ್ಯೋತಿಷ ಅಂತ. ಕಾಲದ ಭಾಷೆಯನ್ನು ನಮಗೆ ಅರ್ಥ ಮಾಡಿಸುವಂಥ ಒಂದು ಶಾಸ್ತ್ರ ಯಾವುದಾದ್ರು ಇದ್ದರೆ ಅದನ್ನೇ ಜ್ಯೋತಿಷ ಅಂತ ಕರೆದ್ರು. ಕಾಲದ ಕಾಲುಗಳು ಅಂತ ಹೇಳಿದ್ವಿ, ನೆನಪಿದೆ ನಿಮಗೆ? ಕಾಲದ ಕಾಲುಗಳು ಯಾವುದೆಲ್ಲ? ಕಾಲದ ಕಾಲುಗಳು ಕಾಲದ ಕಾಲುಗಳು ಯಾವುದೆಲ್ಲ? ಇಲ್ಲ, ಅದು ಊಟ ಏನೋ ತೊಂದರೆ ಆಗಿದೆ ಇವತ್ತು. ಗ್ರಹಗಳು, ನಕ್ಷತ್ರಗಳು, ರಾಶಿಗಳು, ಅದೆಲ್ಲ ಕಾಲದ ಕಾಲುಗಳು ಅಂತ. ಕಾಲು ಅಂದ್ರೆ ಯಾತಕ್ಕೆ ಉಪಯೋಗ ಆಗುತ್ತೆ? ಕಾಲು ಇದೆಲ್ಲ ನಡಿಗೆ ಇರುವಂಥದ್ದು. ನವಗ್ರಹಗಳು ನಡಿಗೆ ಇದೆ ಅಂತ. ಆ ನಡೆಯೋದು ಎಲ್ಲಿ? ರಾಶಿಗಳಲ್ಲಿ, ನಕ್ಷತ್ರಗಳಲ್ಲಿ. ಅದು ಗುರುತು ಎಲ್ಲಿಗೆ ಹೋಯ್ತು, ಎಲ್ಲಿ ಬಂದು ಗೊತ್ತಾಗೋದಾಗೆ ಒಂದು ಗ್ರಹ ಅಂದರೆ ಹಿಂದಿನ ನಕ್ಷತ್ರಗಳ ಮೂಲಕ, ಆ ನಕ್ಷತ್ರಗಳ ಗುಚ್ಛ ರಾಶಿಯ ಮೂಲಕ ಈ ಗ್ರಹ ಇಲ್ಲಿಗೆ ಹೋಯ್ತು, ಇಲ್ಲಿಗೆ ಬಂತು, ಮೇಷಕ್ಕೆ ಬಂದ, ವೃಶ್ಚಿಕಕ್ಕೆ ಬಂದ, ಮಿಥುನಕ್ಕೆ ಬಂದ ಅಂತ ಹೇಳ್ತಾರಲ್ವಾ. ಈಗ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ಕೃಷ್ಣ ಹುಟ್ಟುವಾಗ ಚಂದ್ರ ಎಲ್ಲಿದ್ದ? ರೋಹಿಣಿ ನಕ್ಷತ್ರದಲ್ಲಿದ್ದ. ರಾಮ ಹುಟ್ಟುವಾಗ ಹೌದಾ? ಶಂಕರಾಚಾರ್ಯರು ಹುಟ್ಟುವಾಗ ವೈಶಾಖ ಮಾಸ. ಅದು ವೈಶಾಖ ಮಾಸದಲ್ಲಿ ವಿಶಾಖ ನಕ್ಷತ್ರ ಬರೋದು ಹುಣ್ಣಿಮೆಗೆ. ಆಯಾ ಚೈತ್ರ ಮಾಸ ಅಂದರೆ ಆ ಚಿತ್ರ ನಕ್ಷತ್ರ ಹುಣ್ಣಿಮೆಗೆ ಬರೋದು. ಆಷಾಢ ಮಾಸ ಅಂದರೆ ಪೂರ್ವಾಷಾಢ, ಉತ್ತರಾಷಾಢ, ಅವು ಹುಣ್ಣಿಮೆಗೆ ಬರೋದು. ಆಶ್ವಿನ ಮಾಸ ಅಂದರೆ ಅಶ್ವಿನಿ ನಕ್ಷತ್ರ ಆ ಹುಣ್ಣಿಮೆಗೆ ಬರುತ್ತೆ. ಹಾಗೆ ವೈಶಾಖ ಮಾಸದ ಹುಣ್ಣಿಮೆಗೆ ವಿಶಾಖ ನಕ್ಷತ್ರ ಬರೋದು. ಶಂಕರಾಚಾರ್ಯ ಹುಟ್ಟಿದ ಹುಣ್ಣಿಮೆಗಲ್ಲ. ಯಾವಾಗ ಹುಟ್ಟಿದ್ದೇಳು? ಆ ನಕ್ಷತ್ರ ಇರೋಕ್ಕೆ ಸಾಧ್ಯ ಇಲ್ಲ. ಯಾವುದಿರ್ಬೋದು? ಆರ್ದ್ರ. ಶಂಕರಾಚಾರ್ಯರ ನಕ್ಷತ್ರ ಆರ್ದ್ರ ಅಂತ. ರುದ್ರದೇವತಾಕವಾದ ನಕ್ಷತ್ರ ಅದು. ರುದ್ರನ ದೇವತೆ ಅದಕ್ಕೆ, ಆರ್ದ್ರ ನಕ್ಷತ್ರಕ್ಕೆ. ಹಾಗಾಗಿ ರುದ್ರನ ಅವತಾರ ಅಲ್ವಾ ಅದು ಶಂಕರಾಚಾರ್ಯರು ಅಂದರೆ? ರುದ್ರನ ಅವತಾರವೋ ಶಿವನ ಅವತಾರವೋ? ಅದೇ, ಅದು ಅಂಗಿ ಬೇರೆ ಹಾಕೊಂಡಿದ್ದೆ ಅಷ್ಟೇ. ಅದು ವಸ್ತು ಅದೇ. ನೀವು ನಾಳೆ ಬೇರೆ ಅಂಗಿ ಹಾಕೊಂಬಂದ್ರೆ ನಿಮ್ಗೆ ಬೇರೆ ಜನ ಅಂತ ಹೇಳೋಕ್ಕಾಗತ್ತಾ? ಹಾಗೆ ಇವೆಲ್ಲ ಕಾಲದ ಕಾಲುಗಳು ಅಂತ. ಗ್ರಹ ನಕ್ಷತ್ರಗಳು, ರಾಶಿಗಳು ಇವೆಲ್ಲ ಇವೆಲ್ಲ ಕಾಲದ ಕಾಲುಗಳು. ಅದು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರುವ ಪ್ರಕೃತಿ ಎಲ್ಲ ಕಾಲದ ಕಾಲು. ಹಾಗೆ ಕಾಲ ಕಾಗೆ ರೂಪದಲ್ಲಿ ಬಂದು ನಮ್ಗೆ ಹೇಳ್ಬೋದು ಮುಂದೇನು ಕಾದಿದೆ ಅಂತ. ಹಸುವಿನ ರೂಪದಲ್ಲಿ ಬಂದು ಹೇಳ್ಬೋದು ಅಲ್ವಾ? ನಮ್ಮದೇ ಹುಬ್ಬಿನ ರೂಪದಲ್ಲಿ, ಭುಜದ ರೂಪದಲ್ಲಿ ಬಂದು ಹೇಳ್ಬೋದಲ್ವಾ? ಹೇಗೆ ಹೇಳಿ? ಹುಬ್ಬು ಅದ್ರಿದ್ರೆ, ಈಗ ಬಲ ಹುಬ್ಬು ಅದ್ರಿದ್ರೆ ಪುರುಷರಿಗೆ ಮುಂದೇನೋ ಶುಭ ಕಾದಿದೆ ಅಂತ ಅರ್ಥ ಅದಕ್ಕೆ. ಹೆಣ್ಮಕ್ಳಿಗೆ ಎಡ ಹುಬ್ಬು ಅದ್ರಿದೆ, ಮುಂದೇನೋ ಶುಭ ಕಾದಿದೆ ಅಂತ ಅರ್ಥ ಅದಕ್ಕೆ. ರಾಮ ಸುಗ್ರೀವರ ಮೈತ್ರಿ ಏರ್ಪಡುವಾಗ 3 ಜನರ ಕಣ್ಣು ಒಟ್ಟಿಗೆ ಅದ್ರತ್ತಂತೆ. ಎಡಗಣ್ಣು 3 ಜನರಿದ್ದು. ಒಂದು ಬಂಗಾರದ ಕಣ್ಣು, ಒಂದು ಬೆಂಕಿ ಕಣ್ಣು, ಒಂದು ಕಮಲದ ಕಣ್ಣು. 3 ಕಣ್ಣುಗಳು ಒಟ್ಟಿಗೆ ಎಡಗಣ್ಣುಗಳು ಒದರಿದವು ಅಂತ. ಸುಗ್ರೀವ ರಾಮ ಪ್ರಣಯ ಪ್ರಸಂಗೆ ಅಂತ ಬರುತ್ತೆ. ಸುಗ್ರೀವ ರಾಮರಲ್ಲಿ ಒಂದು ಪ್ರಣಯ, ಒಂದು ಸ್ನೇಹ, ಪ್ರೀತಿ ಅದು ಏರ್ಪಡುವಾಗ ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ, ಎಡಗಣ್ಣುಗಳು ಒಟ್ಟಿಗೆ ಅದರಿದ್ವು ಅಂತ. 3 ಎಡಗಣ್ಣುಗಳು ಒಟ್ಟಿಗೆ ಅದರಿದ್ವು ಅಂತ. 3 ಯಾರು ಅಂತ ಹೇಳೋಕ್ಕಿಂತ ಮೊದಲು ಅವರು ಈ ಥರ ಹೇಳ್ತಾರೆ ಅದನ್ನು ಅಂತ. ರಾಜೀವ ಹೇಮ ಜ್ವಲನ ಉಪಮಾನಿ. ರಾಜೀವ ಅಂದ್ರೆ ಏನು? ಕಮಲದಂಥ ಎಡಗಣ್ಣು ಒಂದು, ಹೇಮ ಚಿನ್ನದಂಥ ಎಡಗಣ್ಣು ಒಂದು, ಆಮೇಲೆ ಜ್ವಲನ ಬೆಂಕಿ ಕಣ್ಣು ಒಂದು ಬೆಂಕಿ ಕಣ್ಣು, ಒಂದು ಚಿನ್ನದ ಕಣ್ಣು, ಹಳದಿ ಕಣ್ಣು, ಒಂದು ಕಮಲದ ಕಣ್ಣು. 3 ಎಡಗಣ್ಣುಗಳು ಒಟ್ಟಿಗೆ ಆದ್ರಿದ್ವು. ಯಾರ್ಯಾರದ್ದಿರ್ಬೋದು ಹೇಳಿ ಅದು? ರಾಮನ ಎಡಗಣ್ಣು ಎದ್ರಿದ್ರೆ ಮುಂದೆ ಒಳ್ಳೇದಾಗತ್ತೆ ಅಂತ ಅರ್ಥ. ರಾಮಾಯಣದಲ್ಲಿ ಯಾರ ಕಣ್ಣು ಕಮಲದ ಹಾಗೆ ಇತ್ತು,
ಯಾರ ಕಣ್ಣು ಬೆಂಕಿ ಹಾಗೆ ಇತ್ತು, ಯಾರ ಕಣ್ಣು ಹಳದಿ ಕಣ್ಣು ಬಂಗಾರದ ಕಣ್ಣಿನ ಥರ ಯಾರ ಕಣ್ಣಿತ್ತು? ಸೀತೆ ಕಣ್ಣು ಹಳದಿ ಕಣ್ಣ? ಅಸಿತಾಪಾಂಗಿ ಅಂತ ಕರೆದಿದ್ದಾರೆ ಸೀತೆಯನ್ನ. ಅಸಿತಾಪಾಂಗಿ ಅಂದ್ರೆ ಕಪ್ಪು ಗಣ್ಣು ಅಂತ ಕರೆದಿದ್ದಾರೆ ಅವಳನ್ನ. ಅವಳದು ಕಾಜುಗಣ್ಣಲ್ಲ ಸೀತೆದು. ಅಥವಾ ಈ ಕಾಮಾಲೆ ಕಣ್ಣು ಈಗಿಲ್ಲ, ಈ ಆ ಥರದ ಕಣ್ಣಲ್ಲ ಅದು. ಕಪ್ಪು ಬಿಳಿ ಹೊರತಾಗಿ ಬೇರೆ ಬೇರೆ ಬಣ್ಣದ ಕಣ್ಣದ ಆ ಥರದ ಕಣ್ಣು ಸೀತೆದಲ್ಲ, ಕಪ್ಪು ಕಣ್ಣು ಸೀತೆದು. ಅಸಿತಾಪಾಂಗಿ ಅಂತಲೇ ಇರೋದು ಅವಳಿಗೆ. 3 ಆಗ್ಬೇಕಪ್ಪ, 3 ಎಡಗಣ್ಣೆ ಆಗ್ಬೇಕು. ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ, 3 ವಾಮ ನೇತ್ರಗಳು ಒಟ್ಟಿಗೆ ಸ್ಫುರಿಸಿದ್ವು ಅಂತ, ಅದರಿದ್ವು ಅಂತ. ತುಂಬಾ ಸರಳ ಇದೆ ಅಲ್ಲಪ್ಪ. ಈಗ ಸುಗ್ರೀವ ರಾಮರ ಮೈತ್ರಿಯಿಂದ ಯಾರಿಗೆಲ್ಲ ಕೆಟ್ಟದಾಯ್ತು ಹೇಳಿ? ವಾಲಿಗೆ ಕೆಟ್ಟದಾಯ್ತು, ರಾವಣನಿಗೆ ಕೆಟ್ಟದಾಯ್ತು. ಯಾರಿಗೆ ಒಳ್ಳೇದಾಯ್ತು? ಸೀತೆಗೆ ಒಳ್ಳೇದಾಯ್ತು. ಸುಗ್ರೀವ ಅಲ್ಲೇ ಇದಾನಲ್ಲ, ಅದು ಸುಗ್ರೀವನಿಗೆ ಅಂದ್ರೆ ಎಡಗಣ್ಣು ಅದ್ರಿದ್ರೆ ಸುಗ್ರೀವನಿಗೆ ಅಶುಭ ಸೂಚನೆ ಇದು. ನೀವು ಸೋತ್ರಿ ಅಂತ ಒಪ್ಕೊಳ್ಳಿ, ಹೇಳ್ತೀವಿ ಆಮೇಲೆ. ಸೋತ್ರಿ ಅಂತ ಒಪ್ಕೊಳ್ಳಿ. ರಾಜೀವ ಅಂದ್ರೆ ಸೀತೆ, ಅವಳು ಎಡಗಣ್ಣು ಅದಿರುತ್ತೋ ಸೀತೆದು. ಹೇಮ ಅಂದ್ರೆ ವಾಲಿ ಅದು. ಯಾಕೆಂದ್ರೆ ಕಪ್ಪಿಗಳ ಕಣ್ಣೆಲ್ಲ ಮಧುಪಿಂಗಲ ಅಂತ, ಜೇನುತುಪ್ಪ ಅಥವಾ ಚಿನ್ನದ ಬಣ್ಣದ ಕಣ್ಣು ಕಪ್ಪಿಗಳಿದ್ದು. ಸೀತೆ ಬಣ್ಣ ಚಿನ್ನದ ಬಣ್ಣ, ಮೈ ಬಣ್ಣ ಸೀತೆದು, ಹೊರತು ಕಣ್ಣಿನ ಬಣ್ಣ ಚೆನ್ನಾಗಿರೋದಿಲ್ಲ. ಚಿನ್ನದ ಬಣ್ಣ ಆದರೆ ಚೆನ್ನಾಗಿರುತ್ತಾ? ಇಲ್ಲ, ಚಿನ್ನ ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿರೋದಿಲ್ಲ. ಈ ಹುಬ್ಬು ಚಿನ್ನದ ಬಣ್ಣದಲ್ಲಿ ಇದ್ಬಿಟ್ಟು ಚೆನ್ನಾಗಿರೋದಿಲ್ಲ ಅದು. ಯಾರ್ದಾರು ಮೀಸೆ ಮಾತ್ರ ಚಿನ್ನದ ಬಣ್ಣದಲ್ಲಿ ಇರೋದು ಚೆನ್ನಾಗಿರೋದಿಲ್ಲ ಅದಂತ. ಇರ್ಬೋದು ಇವತ್ತು, ಅದನ್ನು ಎಲ್ಲ ಏನೋ ಒಂದು ಮಾಡ್ಕೋಬೋದು, ಆಗುವೆಲ್ಲ ಏನೋ. ಆದರೆ ಯಾವುದು ಕಪ್ಪಿರಬೇಕು, ಯಾವುದು ಬಿಳಿ ಇರಬೇಕು. ಸೀತೆ ಕಣ್ಣೆಲ್ಲ ಬಂಗಾರದ ಬಣ್ಣದ್ದಲ್ಲ, ಮೈ ಬಣ್ಣ ಬಂಗಾರದ ಬಣ್ಣದ್ದು. ಕಾಂಚನ ವರ್ಣ ಅಂತಿದೆ ಅವಳಿಗೆ ಸ್ಪಷ್ಟವಾಗಿ. ಹಾಗೆ ಮೈ ಬಣ್ಣ ಚಿನ್ನದ ಬಣ್ಣ, ಅದರ ಕಣ್ಣು ಕಮಲದ ಕಣ್ಣದು, ಕಮಲವನ್ನು ಬರುವಂಥ ಕಣ್ಣದು. ಹೇಮ ಅಂದರೆ ವಾಲಿ, ಮತ್ತು ಬೆಂಕಿ ಕಣ್ಣು ರಾವಣನದ್ದು. ಸೀತಾ ಕಪೀಂದ್ರ ಕ್ಷಣದಾಚರಾಣ ಕ್ರಮ, ಇದೇ ಕ್ರಮ ಇದೆ. ಸೀತಾ ಕಪೀಂದ್ರ ಕ್ಷಣದಾಚರಾಣ, ಅದೇ ಕ್ರಮದಲ್ಲಿ ರಾಜೀವ ಹೇಮ ಜ್ವಲನ. ಸೀತಾ ರಾಜೀವ, ಕಪೀಂದ್ರ ಅಂದ್ರೆ ವಾಲಿ ಹೇಮ, ಜ್ವಲನ ಬೆಂಕಿ. ಅದ್ಯಾರಿಗಾಗಬೇಕು? ಕ್ಷಣದಾಚರ. ಕ್ಷಣದ ಅಂದ್ರೆ ರಾತ್ರಿ, ಕ್ಷಣದಾಚರ ನಿಶಾಚರ, ರಾತ್ರಿ ಸಂಚಾರ ಮಾಡೋರು ಯಾರು? ರಾವಣ, ರಾಕ್ಷಸರು ಅದು ಅಂತ. ಹಾಗಾಗಿ ಕಾಲ ಮಾತನಾಡಿದ್ದದು ಅಂತ. ಸೀತೆಗೆ ಆ ಎಡಗಣ್ಣು ಆದ್ರೆ ಏನು ಹೇಳ್ತು? ಒಳ್ಳೇದಾಗ್ತಾ ಇದೆ ನಿಂಗೆ. ಅವರಿಬ್ಬರು ಸೇರಿದ್ರು ಅಲ್ಲಿ, ರಾಮ ಸುಗ್ರೀವ. ಇನ್ನು ಹನುಮಂತ ಬರ್ತಾನೆ ಹೊಡ್ಕೊಂಡು, ಅದಕ್ಕೆ ದಾರಿ ಆಯ್ತು. ಈಗ ಹಿಂದೆ ರಾಮ ಬರ್ತಾನೆ ಕಪಿಲ ಸೇನೆಯನ್ನು ಕರ್ಕೊಂಡು. ಸೀತೆ ಹೇಳ್ತಾ ಇದೆ, ಅದು ಹೇಳಿದ್ಯಾವುದು? ಅವಳು ಕಣ್ಣೆ. ಹಾಗೆ ವಾಲಿಗೆ ಮತ್ತು ರಾವಣನಿಗೆ ಇನ್ ಸತ್ತೆ ಅಂತ ಹೇಳ್ತಾ ಇದ್ದ ಕಣ್ಣು. ಅವರವ್ರು ಎಡಗಣ್ಣೆ ಎಳೆದ್ರಿ ನಿನಗೆ ಸಾವು. ಅಗ್ನಿ ಸಾಕ್ಷಿ ಮಾಡ್ತಾ ಇದ್ದಾರಲ್ಲ ಸ್ನೇಹವನ್ನು ಸುಗ್ರೀವ ಮತ್ತು ರಾಮ. ಚಕ್ರೆ ಅಗ್ನಿಸಾಕ್ಷಿಕಂ ಸಖ್ಯಂ ಅಂತಿರೋವಂಥದ್ದು. ಅಗ್ನಿಸಾಕ್ಷಿ ಸಖ್ಯ ಆಗಿದ್ರಿಂದ ಇಲ್ಲೂ ಇವರಿಗೂ ಅಗ್ನಿ ಕಾದಿದೆ ಅಂತ. ಶವ ಸಂಸ್ಕಾರ, ಅಗ್ನಿ ಸ್ಪರ್ಶ ಮಾಡ್ಬೇಕಲ್ವಾ, ಅದು ಬಂತು ಹತ್ರ ಅಂತ ಸೂಚನೆ ಕೊಡ್ತಾ ಇದೆ ಅವರವರ ಕಣ್ಣುಗಳೇ. ಹಾಗಾಗಿ 2 ಭಾಗ ಇದು. ಕಾಲ ಮಾತನಾಡ್ತಾ ಇದೆ, ಗ್ರಹಗಳ ಮೂಲಕ ಮಾತನಾಡ್ತಾ ಇದೆ, ರಾಶಿ ನಕ್ಷತ್ರಗಳ ಮೂಲಕ ಮಾತನಾಡ್ತಾ ಇದೆ. ಅಂದರೆ ಅದು ಜ್ಯೋತಿಷ. ಅದು ಈ ಕಣ್ಣಿನ ಮೂಲಕ, ಕಿವಿ ಮೂಲಕ, ಭುಜದ ಮೂಲಕ, ಯಾವುದೋ ಪಕ್ಷಿ ಪ್ರಾಣಿಗಳ ಮೂಲಕ ಎಲ್ಲ ಮಾತನಾಡ್ತಾ ಇದೆ ಅಂದರೆ ಅದು ನಿಮಿತ್ತ. ಅದನ್ನು ನಿಮಿತ್ತ ಶಾಸ್ತ್ರ, ಶಕುನ ಶಾಸ್ತ್ರ ಅಂತ ಕರೀತಾರೆ. ಜ್ಯೋತಿಷದ
ಒಂದು ಭಾಗ, ಅದು ತುಂಬ ಮುಖ್ಯವಾಗಿರುವ ಶಾಸ್ತ್ರ. ಅದು ಪಾಠ ಮಾಡಬೇಕು ಅಂತ ಆಸೆ ಇದೆ ನನಗೆ ಆ ನಿಮಿತ್ತ ಶಾಸ್ತ್ರದ್ದು. ದೇವರು ಅದಕ್ಕೆ ಮುಹೂರ್ತ ದೇವರು ಕೂಡಿಸ್ಕೊಳ್ಬೇಕು ಅದಕ್ಕೆ ಅಂತ. ತುಂಬ ಒಳ್ಳೆಯ ಶಾಸ್ತ್ರ ಅದು, ನಿಮಿತ್ತ ಶಾಸ್ತ್ರ ಅಥವಾ ಶಕುನ ಶಾಸ್ತ್ರ ಅದು ಅಂತ. ಎರಡೂ ಭಾಗವೇ. ನಾವು ತಿಳ್ಕೊಳ್ಬೋದು ಏನಾಗಿದೆ, ಏನಾಗಲಿಕ್ಕಿದೆ. ಸೀತಾಪಹರಣ ಆಗಿರ್ಬೋದು ಅಂತ ರಾಮನಿಗೊಂದು ಸೂಚನೆ ಅಲ್ಲೇ ಆ ಮಾಯಾಮೃಗದ ವಧಿಯ ನಂತರ ಅಲ್ಲೇ ಕೊಡ್ತಾ ಇವೆ ಪ್ರಾಣಿಗಳು ಅಂತ. ಆ ಮಾರೀಚನನ್ನು ವಧಿಸಿ ಹಿಂದೆ ತಿರುಗುವಾಗಲೇ ಒಂದು ನರಿ ಉಳಿಟ್ಟಂತೆ. ಆ ನರಿ ಉಳಿಟ್ಟ ದಿಕ್ಕು, ಉಳಿಟ್ಟ ರೀತಿ ಅಶುಭನ ಸೂಚನೆ ಮಾಡ್ತಾ ಇತ್ತು. ರಾಮ ಕೂಡಲೇ ಆಲೋಚನೆ ಮಾಡಿದ್ದು ಸೀತೆಗೆ ಏನಾದರೂ ಆಯ್ತಾ ಅಂತ. ಇದೊಂದು ಶಾಸ್ತ್ರಜ್ಞ ಅವನು. ಇದು ಸೀತೆ ಅಶುಭ ಸೂಚನೆ ಮಾಡ್ತಾ ಇದ್ದ ಗೊತ್ತು ಅವನಿಗೆ. ಸೀತೆಗೆ ಏನಾದ್ರು ಅಶುಭ ಆಯ್ತಾ ಅಂತ. ಹಾಗೆ ರಾವಣ ಎಳೆದೊಯ್ಯುವಾಗ ಸೀತೆ ಹೇಳ್ಕೊಡೋದು ರಾಮನಿಗೆ, ಇನ್ನು ಸುತ್ತಮುತ್ತ ಪ್ರಾಣಿ ಪಕ್ಷಿಗಳು ಸೂಚನೆ ಕೊಡ್ತಾ ಇರ್ಬೋದು ನಿಂಗೀಗ ಅಂತ. ಎರಡೂ ಶಾಸ್ತ್ರಗಳು, ನಿಮಿತ್ತ ಶಾಸ್ತ್ರ ಮತ್ತು ಜ್ಯೋತಿಷದ್ದೇ ಒಂದು ಭಾಗ. ನಿಮಿತ್ತ ಇಲ್ಲದೆ ಜ್ಯೋತಿಷ ಇಲ್ಲ, ನಿಮಿತ್ತದ ಜೊತೆಗೆ ಜ್ಯೋತಿಷ ಇರ್ತಕ್ಕಂಥದ್ದು. ಅದು ತುಂಬ ಮುಖ್ಯವಾಗಿರುವಂಥ ಮಾಧ್ಯಮ ಈ ಜ್ಯೋತಿಷಕ್ಕೆ ನಿಮಿತ್ತ ಅನ್ನುವಂಥದ್ದು. ಎರಡನ್ನೂ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕಾಲುಗಳ ಮೂಲಕ ಕಾಲವನ್ನು ತಿಳಿ. ಇದು ಕಾಲದ ಕಾಲು ನಮ್ಮ ಕಣ್ಣು ಆಗಿರ್ಬೋದು, ಕೈಯೂ ಆಗಿರ್ಬೋದು, ಕಾಲು ಆಗಿರ್ಬೋದು, ನಮ್ಮ ಸುತ್ತಮುತ್ತ ಇರ್ತಕ್ಕ ಪ್ರಾಣಿ ಪಕ್ಷಿಗಳು ಆಗಿರ್ಬೋದು, ಏನು ಆಗಿರ್ಬೋದು, ಸಾಧ್ಯತೆ ಇದೆ. ಇಷ್ಟು ಅದರ ಪೀಠಿಕೆ ಆಗಿತ್ತು. ಇನ್ನು ಕಾಲ ಮಾತನಾಡ್ತಾ ಇದೆ ಅಂದರೆ ಗ್ರಹಗಳ ಮೂಲಕ ಮಾತಾಡ್ತಾ ಇದೆ, ರಾಶಿಗಳ ಮೂಲಕ ಮಾತಾಡ್ತಾ ಇದೆ, ನಕ್ಷತ್ರಗಳ ಮೂಲಕ ಮಾತಾಡ್ತಾ ಇದೆ. ಈ ರಾಶಿ, ಗ್ರಹ, ನಕ್ಷತ್ರ ಅಂದರೆ ಏನು ಅಂದರೆ ಇದೆಲ್ಲ ಸೂಚಕಗಳು, ಯಾವ್ಯಾವುದಕ್ಕೂ ಸೂಚಕಗಳು. ಅದರ ಮೂಲಕ ಅರ್ಥ ಮಾಡ್ಕೋಬೇಕು ನಾವು ಅಂತಲ್ವ ಹೇಳಿದ್ದು ಆ ಸಮಯದಲ್ಲಿ. ನೆನಪಿದೆಯಾ? ಈ ಒಂದೊಂದು ಗ್ರಹವು ಯಾವ್ಯಾವುದನ್ನು ಸೂಚಿಸುತ್ತೆ ಅಂತ. ಒಂದೊಂದು ರಾಶಿಯು ಏನೇನೋ ಸಂಗತಿಗಳನ್ನು ಸೂಚನೆ ಮಾಡುತ್ತೆ ಅಂತ ಅಲ್ವಾ? ಈ ಉದಾಹರಣೆಗೆ ಮೀನರಾಶಿ ಅಂತ ಅನ್ಕೊಳ್ಳಿ. ಏನೇನು ಸೂಚನೆ ಮಾಡುತ್ತೆ? ನೀರನ್ನು ಸೂಚನೆ ಮಾಡುತ್ತೆ. ಮೀನರಾಶಿ ಅಂದರೆ, ಈ ಉದಾಹರಣೆಗೆ ಮೀನರಾಶಿಯಲ್ಲಿರುವ ಚಂದ್ರ ಅಂದರೆ ನೀರಿನಲ್ಲಿರುವ ಮುತ್ತು ಅಂಥದನ್ನು ಅನುವಾದ ಮಾಡಬಹುದು ಅಂತ. ಹೀಗೆ ಕಾಲ ಮಾತನಾಡುವಂಥ ರೀತಿ. ಮೀನರಾಶಿ ಅಂದರೆ ನೀರಿನ ರಾಶಿ. ಇದು ಮೀನ ಇರೋದೆಲ್ಲಿ? ನಿಮ್ಮನೆ ಮೆತ್ತಿನ ಮೇಲೆ ಇರೋದಿಲ್ಲ ಅಲ್ವಾ ಮೀನು? ಮೀನು ಇರೋದೆಲ್ಲಿ? ನಮ್ಮನೆ ಮುಂದೊಂದು ಅಶ್ವತ್ಥ ಮರ ಇದೆ, ಅದ್ರ ಮೇಲೆ ಇರುತ್ತೆ ಮೀನು ಅಂತ ಹೇಳ್ತೀರಾ? ನಮ್ಮ ಶಾಲೆದೊಂದು ಗ್ರಂಥಾಲಯ ಇದೆ, ಅಲ್ಲಿರುತ್ತೆ ಮೀನೆಲ್ಲ ಅಂತ ಹೇಳ್ತೀರಾ? ಎಲ್ಲಿರುತ್ತೆ ಮೀನು? ಮೀನ ರಾಶಿ ಅಂದರೆ ನೀರನ್ನು ಸೂಚನೆ ಮಾಡುವಂಥ ರಾಶಿ. ಹಾಗಾಗಿ ಮೀನ ರಾಶಿ ಅಂದರೆ ನೀರು ಅಂತ ತಗೋಬೋದು ನಾವು ಅದನ್ನು ಅಂತ. ಅಂದರೆ ಕಾಲದ ಪರಿಭಾಷೆಯಲ್ಲಿ ಆ ಮೀನರಾಶಿ ನೀರನ್ನು ಸೂಚನೆ ಮಾಡ್ತಾ ಇದೆ ಅಂತ. ಚಂದ್ರ ಮುತ್ತನ್ನು ಸೂಚನೆ ಮಾಡ್ತಾನೆ ಅಲ್ವಾ? ಚಂದ್ರ ಮುತ್ತನ್ನು ಸೂಚನೆ ಮಾಡ್ತಾನೆ. ಹಾಗಾಗಿ ಚಂದ್ರ ಮೀನದಲ್ಲಿದ್ದಾನೆ ಅಂದರೆ ನೀರಿನಲ್ಲಿ ಮುತ್ತಿದೆ ಅಂತದನ್ನು ಅನುವಾದ ಮಾಡೋಕ್ಕೆ ಬರುತ್ತೆ. ಅದನ್ನು ಈ ರೀತಿ ಅನುವಾದಗಳ ಮೂಲಕವಾಗಿ ನಾವು ಕಾಲದ ಭಾಷೆಯನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅದಕ್ಕಾಗಿ ಮೊದಲು ಯಾವ್ಯಾವ ಗ್ರಹಗಳು ಏನನ್ನು ಸೂಚನೆ ಮಾಡ್ತವೆ, ಯಾವ್ಯಾವ ರಾಶಿಗಳು ಏನನ್ನು ಸೂಚನೆ ಮಾಡ್ತವೆ ಅದನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ವಿ ಅಲ್ವಾ? ಏನನ್ನು ಸೂಚನೆ ಮಾಡ್ತೇವೆ ಈಗ ಹೇಳ್ತಾ ಬರೋಣ, ಒಂದೊಂದು ಕೇಳ್ತಾ ಬರ್ತೀವಿ. ಪಟ ಹೇಳ್ಬೇಕು ನೀವು. ನೋಡಿ ಸಮಯ ಆಯಿತು ಅಂತ ಹೇಳಿದ್ರು ಈಗಲೇ ನೀವು ಬೇಗ ಹೇಳ್ಬೇಕು. ಉದಾಹರಣೆಗೆ ಈ ಪ್ರಪಂಚವೆಲ್ಲವನ್ನೂ ಗ್ರಹಗಳು ಸೂಚನೆ ಮಾಡ್ತವೆ. ಈ ಪ್ರಪಂಚವೆಲ್ಲವನ್ನು ಗ್ರಹಗಳು ಸೂಚನೆ ಮಾಡ್ತವೆ. ನಮ್ಮ ದೇಹವನ್ನು ಗ್ರಹಗಳು ಸೂಚನೆ ಮಾಡ್ತವೆ. ದೇಹದಲ್ಲಿ ಏನೆಲ್ಲ ಇದೆಯೋ ಎಲ್ಲವನ್ನು ಗ್ರಹಗಳು ಸೂಚನೆ ಮಾಡ್ತವೆ. ಈ ದೇಹದಲ್ಲಿ ಏನಿದೆ ಅಂದರೆ ಆತ್ಮ ಇದೆ ಅಲ್ವಾ, ಮನಸ್ಸಿದೆ, ಆಮೇಲೆ ಈ ಗಟ್ಟಿ ಇರೋದೆಲ್ಲ ಭೂಮಿಯಲ್ಲಿ ದೇಹದಲ್ಲಿ, ಆಮೇಲೆ ದ್ರವ ಎಲ್ಲ ಜಲ, ಬಿಸಿ ಪಂಚಭೂತಗಳು. ಶರೀರದಲ್ಲಿ ಪಂಚಭೂತಗಳಿದೆ ಅಲ್ವಾ? ಗಟ್ಟಿ ಭಾಗ ಪೃಥ್ವಿ, ದ್ರವ ಭಾಗ ಜಲ, ಉಷ್ಣತೆ ಅಗ್ನಿ,
ಗಾಳಿ ಗಾಳಿ ಖಾಲಿ ಜಾಗ ಇದೆಯೋ ಇಲ್ಲ ನಿಮ್ಮ ಒಳಗಡೆಗೆ? ಊಟ ಮಾಡಿದ್ರೆ ಒಳಗಡೆ ಹೋಗುತ್ತೆ ಇಲ್ವಾ? ಹಾಂ, ಶಿವರಾತ್ರಿ ಶಿವರು ಊಟ ಮಾಡುವಾಗ ಮತ್ತೇನು ಒಳಗೆ ಹೋಗ್ದಿರ ಊಟ ಮಾಡ್ತಾರಂತೆ. ಹಾಗೆ ಊಟ ಮಾಡೋದು ಕಲ್ತ್ಕೊಂಡಿದ್ದಾರೆ ನೀವು. ಇನ್ನು ಏನು ಹಿಡಿಬಾರ್ದು, ವಾಪಸ್ಸೇ ಬರಬೇಕು ಏನಾದ್ರು ಹಾಕಿದ್ರೆ ಅಂತ. ಹಾಗೆ ಊಟ ಮಾಡ್ತೀರಾ? ಹಾಗೆ ಮಾಡೋ ಹಾಗಿಲ್ಲ, ಜಾಗ ಬಿಡಬೇಕು. ಸಾವಕಾಶ ಊಟ ಮಾಡಿ ಅಂತ ಹೇಳೋದು ಕೇಳಿದ್ದೀರ ನೀವು? ಸಾವಕಾಶ ಊಟ ಮಾಡಿದ್ರೆ ಏನು? ಮೇಲ ಊಟ ಮಾಡೋದು, 1 ಗಂಟೆ ಸೇರಿ ಊಟ ಮಾಡೋದು, 2 ಗಂಟೆ ಸೇರಿ ಊಟ ಮಾಡೋದು, ಹೇಳೋದೇ ಅಲ್ಲ. ಒಂದೊಂದು ತುತ್ತನ್ನು 42 ಸತಿ ಜಗದು ಊಟ ಮಾಡೋದು ಅಂತ ಆಗರ್ತಾನೆ ಅದಕ್ಕೆ. ಪೂರ್ತಿ ನೀರಾಗೋರಿ ಜಗಿತಾ ಇರೋದು, ಆಮೇಲೆ ನುಂಗೋದು ಅದನ್ನು. ಅಂತೂ ಮಧ್ಯಾಹ್ನ ಊಟಕ್ಕೆ ಕೂತ್ರೆ ಸಾಯಂಕಾಲದ ಊಟ ಸತಿ ಮುಗ್ದಿರುತ್ತೆ ಮಧ್ಯಾಹ್ನದ ಊಟ ಅಂತ. ಆಮೇಲೆ ಸಾಯಂಕಾಲದ ಊಟ ಶುರು ಮಾಡಿದ್ರೆ ಆಯ್ತು. ಈಗ ಮತ್ತೇನಿರುತ್ತೆ? ಸಾವಕಾಶ ಊಟ ಮಾಡಿದರೆ ಅವಕಾಶ ಇರಬೇಕು. ಅರ್ಧ ಭಾಗ ಘನಾಹಾರಕ್ಕೆ, ಕಾಲು ಭಾಗ ದ್ರವಾಹಾರಕ್ಕೆ, ಇನ್ನು ಕಾಲು ಭಾಗ ಬಿಡಿ ಹಾಗೆ ಅಂತ. ಹಾಗೆ ಇರ್ಬೇಕದು. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅಪಾರ್ಥ ಮಾಡ್ಕೊಬಾರ್ದು ನಾವು. ಹೊಟ್ಟೆ ತುಂಬ ಅಂದರೆ ತುಂಬಿರುತ್ತೆ ಹೊಟ್ಟೆ. ಹೇಗೆ ಅಂದರೆ ಅರ್ಧ ಪೃಥ್ವಿಯಿಂದ ತುಂಬಿರುತ್ತೆ ಘನಾಹಾರದಿಂದ, ಕಾಲು ಭಾಗ ದ್ರವದಿಂದ ತುಂಬಿರುತ್ತೆ, ಇನ್ನು ಕಾಲು ಭಾಗ ವಾಯುಪೂರ್ಣಾರ್ಥ ಅಂತ ಹೇಳ್ತಾರೆ ಅದನ್ನು ಅಂತ. ಗಾಳಿಗೆ ಜಾಗ ಬೇಕು ಅದು ಅಂತ ಅಲ್ವಾ? ಹಾಗಾಗಿ ನಾವು ಯಾವಾಗ ತೇಗು ಬರುತ್ತೋ ಆವಾಗ ಹೇಳ್ಬೇಕಲ್ವಾ? ಊಟ ಮಾಡಿದಾಗ ಯಾವಾಗ ತೇಗು ಬರುತ್ತೋ ಅವಾಗ ಹೇಳ್ಬೇಕು. ತೇಗು ಅಂದ್ರೆ ಏನು? ಅದು ಗಂಟೆ, ಅದು ಹೇಳ ಸಾಕು ಅಂತ ಹೇಳ್ತಾ ಇದ್ದದ್ದು. ಎಷ್ಟು ತಿನ್ನೋದು ಅಂತ ನಮ್ಮ ಶರೀರ ನಮ್ಮನ್ನು ಕೇಳೋದು. ಅದು ಬೇರೆ ಯಾರೇ ಬಂದು ಬೈಯೋದಲ್ಲ ಅಂತ. ಸಾಕು ಸಾಕು ಹೇಳು ಅಂತ ಶರೀರ ನಮಗೆ ಸೂಚನೆ ಕೊಡೋದು ಅದು ಅಂತ. ಅದೇನು ಅಂದರೆ ಗಾಳಿಗೆ ಜಾಗ ಕಡಿಮೆ ಆಗ್ತಾ ಇದೆ. ತೇಗು ಬರೋದು ಅಂದ್ರೆ ಏನು? ಆ ಕಾಲು ಭಾಗ ಅದಕ್ಕೆ ಇರಬೇಕು, ಅದಕ್ಕಿಂತ ಕಡಿಮೆ ಆಗಬಾರ್ದು ಅದಕ್ಕೆ ಯಾವಾಗಲೂ. ಹಾಗಾಗಿ ಹೊಟ್ಟೆ ಬಿರಿಯ ಊಟ ಮಾಡಿದರೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಹೌದಾ ಇಲ್ವಾ? ಅಲ್ವಾ? ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಊಟ ಮಾಡಿದ್ರಿ ನೀವು, ಮಾಡಿ ನೋಡಿದಿರಿ ನೀವು. ಅದಕ್ಕೆ ಹಾಂ ಹಾಂ ಅಂತ ಹೇಳ್ತಿದ್ದೀರಿ. ಹಾಂ ಅಂತ ಹೇಳಿದಾಗ ನೀವು ಅದು ಎಷ್ಟು ವಿಶ್ವಾಸದ ಹಾಂ ಹಾಂ ಅಂತ ಹೇಳ್ತಿದ್ದೀರಿ ನೀವು. ಇದೆಲ್ಲ ಪ್ರಯೋಗ ಮಾಡಿದ್ದೀರಲ್ಲ ನೀವು. ಇಲ್ಲಿವರೆಗೆಲ್ಲ ಊಟ ಮಾಡಿದ್ದೀರಿ ಬಹುಶಃ ಯಾವ್ಯಾವತ್ತೋ. ಉಸಿರಾಡೋಕ್ಕೆ ಕಷ್ಟ ಆಗಷ್ಟು ಊಟ ಮಾಡಿದ್ದೀರಿ ಅವತ್ತು, ಖಂಡಿತ. ಅದು ಇದು ಯಾಕೆ ಗೊತ್ತಾಗತ್ತೆ ನಿಮ್ಗದು? ಹ್ಞೂ ಅಂತ ಹೇಳ್ತಿದಾರಲ್ಲ ಹಾಗೆ. ತೇಗು ಅನ್ನೋದು ಗಾಳಿ ಹೇಳೋದು, ನಂಗೆ ಜಾಗ ಕಡಿಮೆ ಆಗ್ತಾ ಇದೆ ಸಾಕು ಹೇಳು ಅಂತ. ನಮ್ಮೊಳಗಿನ ವಾಯು ಹೇಳ್ತಾ ಇರೋವಂಥದ್ದು ಅಂತ, ಪ್ರಾಣಶಕ್ತಿ ಹೇಳ್ತಿರೋವಂಥದ್ದು ಅಂತ ಅಲ್ವಾ? ಇಷ್ಟೇ ಇರೋದು ಶರೀರದಲ್ಲಿ, ಸೃಷ್ಟಿಯಲ್ಲೂ ಇಷ್ಟೇ ಇರೋದು. ಪರಮಾತ್ಮ ಇದ್ದಾನೆ ಸೃಷ್ಟಿಯಲ್ಲಿ, ಪ್ರಕೃತಿ ಇದೆ, ಪಂಚಭೂತಗಳಿದ್ದಾವೆ. ಪೃಥ್ವಿ ಇದೆ, ಜಲ ಇದೆ, ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ. ಇದೆಲ್ಲ ಜ್ಯೋತಿಷದ ಭಾಷೆಯಲ್ಲಿ ಏನು, ಕಾಲದ ಭಾಷೆಯಲ್ಲಿ ಏನು ಅಂತ ತಿಳ್ಕೊಂಡ್ರೆ ಶಬ್ದ ಪರಿಚಯ ಆಗ್ತಾ ಹೋಗುತ್ತೆ ನಮಗೆ ಅಂತ. ಕಾಲದ ಶಬ್ದಗಳು ಯಾವುದಕ್ಕೆ ಯಾವುದು ಅಂತ ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಆಗ ನಾವು ಈ ಕಾಲದ ಮೂಲಕವೇ ನಮ್ಮನ್ನು ತಿಳ್ಕೊಳ್ಬೋದು, ಪ್ರಪಂಚವನ್ನು ತಿಳ್ಕೊಳ್ಬೋದು, ನಮ್ಮ ಅಕ್ಕಪಕ್ಕ ಇರೋರ ಹಣೆ ಬರೋನು ಭವಿಷ್ಯವನ್ನು ತಿಳ್ಕೊಳ್ಬೋದು. ಸಾಧ್ಯ ಇದೆ, ತಿಳ್ಕೊಳ್ಬೇಕಲ್ವಾ? ಹೌದನ್ನ ದಶರಥ ತಿಳ್ಕೊಂಡಿದ್ದ ಹಾಗೆ ಪಾಪ. ಉತ್ಪಾತಗಳನ್ನು ಗಮನಿಸಿ ನನ್ನ ಸಮಯ ಮುಗೀತು ಅಂತ ಅರ್ಥ ಮಾಡಿಕೊಂಡು ರಾಮನಿಗೆ ಪಟ್ಟ ಕಟ್ಟಕ್ಕೆ ಹೊರಟಿದ್ದು ದಶರಥ. ಮುಂದಿನ ಕರ್ತವ್ಯಕ್ಕೆ ಹೊರಟಿದ್ದು ಹಾಗೆ ಅವನು ಅಂತ. ಹಾಗೆ ತಿಳ್ಕೊಂಡಿದ್ದು ಹೇಗೆ ಅಂದರೆ ಈ ಕಾಲದ ಭಾಷೆ ಮೂಲಕ ತಿಳ್ಕೊಳ್ಳೋದು ಅವನು. ದಿವ್ಯ ಅಂತರಿಕ್ಷೀಯ ಭೂಮೌಜ ಅಂತ. ದಿವಿಯಲ್ಲಿ, ಅಂತರಿಕ್ಷದಲ್ಲಿ, ಭೂಮಿಯಲ್ಲಿ ಶರೀರ ಹೆಚ್ಚ ಅಂತ. ತನ್ನ ಶರೀರದಲ್ಲಿ ಎಲ್ಲ ಉತ್ಪಾತಗಳನ್ನು ಗಮನಿಸಿ ದಶರಥ ಒಂದು ತೀರ್ಮಾನಕ್ಕೆ ಬರ್ತಾನೆ, ಇನ್ನು ನಾನು ಬಾಳ ದಿವಸ ಇಲ್ಲ ಅಂತ. ನಮಗೂ ಗೊತ್ತಾಗಬೇಕು ಬೇಡವು? ಕೊನೆಗೆ ಗೊತ್ತಾದ್ರೆ ಸಾಕು, ಈಗಲೇ ಗೊತ್ತಾದ್ರೆ ಒಳ್ಳೇದು. ಇನ್ನೊಂದು ಗಂಟೆ ಇದ್ದಾಗ ಆಯ್ತು ಅಂತ ಬಂದು ಹೇಳೋದಕ್ಕಿಂತ ಈಗಲೇ ಗೊತ್ತಾಗೋದು ಒಳ್ಳೇದಲ್ವಾ? ಸುಮಾರು ಎಷ್ಟು ವರ್ಷ ಬದುಕಿರ್ಬೋದು ಅಂತ ಗೊತ್ತಾದರೆ ನಾವು ತಕ್ಕಂಥ ಯೋಜನೆ ಮಾಡ್ಬೋದಲ್ವಾ? ಅಥವಾ ನನ್ನ 60ನೇ ವಯಸ್ಸಿಗೆ ಇಂಥದ್ದು ಬರುತ್ತೆ ಅಂತ ಗೊತ್ತಾದರೆ ಈಗಲೇ ಸಿದ್ಧತೆ ಮಾಡ್ಬೋದಲ್ವಾ? ನನಗೆ ಇಂಥದ್ದು ತೊಂದರೆ ಅಂತ ಗೊತ್ತಾದರೆ ಜಾಗ್ರತೆ ಮಾಡ್ಬೋದಲ್ವಾ? ರಾವಣನಿಗೆ ಯಾರಿಂದ ತೊಂದರೆ ಇದೆ ಹೇಳಿ? ಯಾರಿಂದ ತೊಂದರೆ ಇದೆ ರಾವಣನಿಗೆ?
ಮನುಷ್ಯರಿಂದ ತೊಂದರೆ ಇದೆ ರಾವಣನಿಗೆ, ಮತ್ತು ಕಪಿಗಳಿಂದ ತೊಂದರೆ ಇದೆ. ಜಾಗ್ರತೆ ಮಾಡಬೇಕಿತ್ತು ಬೇಡವೋ? ತಂಟೆಗೆ ಹೋಗ್ಬಾರ್ದಾಗಿತ್ತು, ರಾಮನ ತಂಟೆಗೆ ಹೋಗ್ಬಾರ್ದಾಗಿತ್ತು. ಯಾಕೋದ? ಕಾಲ ಕರೆದಿತ್ತು, ಮರೆಸಿತ್ತು, ಅದನ್ನು ದಾಟ್ಬಿಡ್ತೇನೆ ಇದನ್ನು ಅಂತ ಅನಿಸ್ತು ಅವನಿಗೆ. ಆ ಮನುಷ್ಯರಿಂದ ಭಯ ಅನ್ನೋದು ಇಲ್ಲ, ಅನ್ವಯ ಆಗೋದಿಲ್ವನು ಅಂತ ಅನ್ಕೊಂಡ. ವಿಭೀಷಣ ಎಚ್ಚರಿಸಿದ್ರು ಎಚ್ಚೆತ್ತುಕೊಳ್ಳಿಲ್ಲ ಆಗ. ಹಾಗಾದರೆ ಈ 7 ಸಂಗತಿಗಳು, ನಮ್ಮ ಆತ್ಮ, ನಮ್ಮ ಮನಸ್ಸು, ನಮ್ಮಲ್ಲಿ ಪಂಚಭೂತಗಳು, ಸೃಷ್ಟಿಯಲ್ಲಿ ಪರಮಾತ್ಮ, ಪ್ರಕೃತಿ, ಪಂಚಭೂತಗಳು. ಇದಕ್ಕೆ ಶಬ್ದ ಗೊತ್ತಾಗಬೇಕು ನಮಗೆ, ಕಾಲದ ಭಾಷೆ ಶಬ್ದಗಳು ಗೊತ್ತಾಗಬೇಕು ನಮಗೆ. ಯಾವುದೆಲ್ಲ ಹೇಳ್ತೀರಾ? ವಾಯುವನ್ನು ಯಾವ ರಾಶಿಯೋ ನಕ್ಷತ್ರವೋ ಗ್ರಹವೋ ಸೂಚನೆ ಮಾಡುತ್ತೆ? ಶನಿಯಿಂದ ವಾಯು. ಶನಿ ಅಂದರೆ ವಾಯು ಅಂತ ಅಲ್ವಾ? ಶನಿ ವಾಯುವನ್ನು ಸೂಚನೆ ಮಾಡ್ತಾನೆ. ಹಾಗಾದ್ರೆ ಮನಸ್ಸನ್ನು ಯಾರು ಸೂಚನೆ ಮಾಡ್ತಾರೆ? ಚಂದ್ರ ಮನಸ್ಸನ್ನು ಸೂಚನೆ ಮಾಡ್ತಾನೆ. ಮತ್ತು ಬುಧ ಏನು ಸೂಚನೆ ಮಾಡ್ತಾನೆ? ಪಂಚಭೂತಗಳು ನಮ್ಮ ಹತ್ರ ತರೋದು. ಬುಧ ಸ್ವಲ್ಪ ತೊಂದರೆ ಇದ್ದಾಗಿದೆ. ಭೂಮಿನೋ ಪೃಥ್ವಿನೋ ಯಾವ್ದಾರು ಒಂದು ಹೇಳಿ. 2 ಒಂದೇನಾ? ಆಯ್ತು. ಬುಧ ಭೂಮಿಯನ್ನು ಸೂಚನೆ ಮಾಡ್ತಾನೆ. ಆಕಾಶವನ್ನು ಯಾರು ಸೂಚನೆ ಮಾಡ್ತಾರೆ? ಆತ್ಮವನ್ನು ಯಾರು ಸೂಚನೆ ಮಾಡ್ತಾರೆ? ಪರಮಾತ್ಮನನ್ನು ಯಾರು ಸೂಚನೆ ಮಾಡ್ತಾನೆ? ರವಿನೇ. ಸೃಷ್ಟಿಯಲ್ಲಿ ಪರಮಾತ್ಮ, ದೇಹದಲ್ಲಿ ಆತ್ಮ, ಇದೆರಡನ್ನು ಸೂಚನೆ ಮಾಡೋದು ಸೂರ್ಯ. ಗುರು ಸೂಚನೆ ಮಾಡೋದು ಅಲ್ಲಿ ಹೋಗೋ ದಾರಿಯನ್ನ. ಆತ್ಮವನ್ನು ಹೇಗೆ ಸೇರಬಹುದು, ಪರಮಾತ್ಮನ ಹೇಗೆ ಸೇರಬಹುದು, ಅದನ್ನು ಗುರು ಸೂಚನೆ ಮಾಡ್ತಾನೆ. ಧರ್ಮ, ಸನಾತನ ಧರ್ಮಕಾರಕವನ್ನು, ಆತ್ಮ ಮಾರ್ಗವನ್ನು ಗುರು ಸೂಚನೆ ಮಾಡ್ತಾನೆ. ಆತ್ಮವನ್ನು ಗುರು ಸೂಚನೆ ಮಾಡೋದಿಲ್ಲ. ಯಾರು ಸೂಚನೆ ಮಾಡಬೇಕಾದ್ರೆ ಆತ್ಮವನ್ನು? ಆತ್ಮ ಬೆಳಕಾಗಿದೆ ಅಂತ. ಅತ್ಯಧಿಕ ಬೆಳಕು ಯಾರಿದ್ದು? ಈ ಎಷ್ಟು ಗ್ರಹಗಳ ಪೈಕಿಯಲ್ಲಿ ಶನಿ ಇದ್ದ? ವಿಳಾಸ ತಪ್ಪಾಯ್ತ ನಮ್ದು? ಹಾಗಾದ್ರೆ ಯಾರದ್ದು ತುಂಬ ಬೆಳಕು? ಅವನೇ ಆತ್ಮ. ಈ ಜಗತ್ತಿನ ಬ್ರಹ್ಮಾಂಡದ ಪರಮಾತ್ಮನು ಅವನೇ, ಈ ಪಿಂಡಾಂಡದ ಜೀವಾತ್ಮನನ್ನು ಅವನೇ ಸೂಚನೆ ಮಾಡ್ತಾನೆ. ರವಿಯ ಸೂಚನೆ ಮಾಡ್ತಾನೆ. ಜಲವನ್ನು ಯಾರು ಸೂಚನೆ ಮಾಡ್ತಾರೆ? ಚಂದ್ರನ ಸೂಚನೆ ಮಾಡ್ತಾನೆ. ಚಂದ್ರ ಸೂಚನೆ ಮಾಡ್ತಾರೆ ಅಂದರೆ ತಪ್ಪಲ್ಲ. ಆದರೆ ಈಗ ನಾವು ಹೇಳ್ತಾ ಇರೋ ಕ್ರಮ ಇದೆಯಲ್ಲ, ಈಗ ಪುರುಷ, ಪ್ರಕೃತಿ, ಪಂಚಭೂತಗಳು ಅಂತ ಈ ಪಟ್ಟಿಯಲ್ಲಿ ಶುಕ್ರ ಬರಬೇಕು. ಯಾಕೆಂದರೆ 5 ತಾರಾಗ್ರಹಗಳು ನೆನಪಿದೆ ಯಾವುದು ಅಂತ? ತಾರಾಗ್ರಹಗಳು ಯಾವುದು? ಹಿಂದಕ್ಕೆ ಗೊತ್ತವರೆಗೆ ನೋಡೋಣ. ತಾರಾಗ್ರಹಗಳು ಯಾವುದು ಅಂತ? ಶಿವಗುರುಕುಲ ಪರಂಪರಾ ಗುರುಕುಲ ಬಿಟ್ಟು ಮತ್ತೆ ಯಾರಾದರೂ ಹೇಳಿ ತಾರಾಗ್ರಹಗಳು ಯಾವುದೆಲ್ಲ ಅಂತ ಹೇಳಕ್ಕಾಗತ್ತಾ? ನಿಂತ್ಕೋ, ಜೋರಾಗಿ ಹೇಳು. ಸರಿಯಾಗಿ ಹೇಳಿದೆ, ಸರಿಯಾಗಿ ಹೇಳಿದೆ, ತಪ್ಪೆಲ್ಲ ಹೇಳಿದ್ದೀನಿ. ಅದು ಕೂತ್ಕೋ. ಈ ರವಿ ಚಂದ್ರ 2 ತಾರಾಗ್ರಹಗಳಲ್ಲ, ನಕ್ಷತ್ರ ಥರ ಕಾಣ್ತಾವವು. ರವಿ ಚಂದ್ರ. ಸೂರ್ಯ ದೊಡ್ಡದಾಗಿ ಕಾಣ್ತಾನೆ, ಚಂದ್ರನ ಕೂಡ ದೊಡ್ಡದಾಗೆ ಕಾಣ್ತಾನೆ ಅಲ್ವಾ? ಈ 5 ಗ್ರಹಗಳು ನಕ್ಷತ್ರ ಥರ ಕಾಣ್ತವೆ. ಕುಜ, ಬುಧ, ಗುರು, ಶುಕ್ರ, ಶನಿಗಳು ಆಕಾಶದಲ್ಲಿ ಚುಕ್ಕಿಗಳಾಗಿ ಕಾಣ್ತವೆ. ಹಾಗಾಗಿ ಇವುಗಳನ್ನು ತಾರಾಗ್ರಹಗಳು ಅಂತ ಕರೀತಾರೆ. ಇವುಗಳೇ ಪಂಚಭೂತಗಳಿಗೆ ಸೂಚಕಗಳು. ಹಾಗಾಗಿ ಶುಕ್ರನ ತಗೊಳ್ಬೇಕು ಅಂತ. ಈಗ ರವಿಯಿಂದ ಬೆಂಕಿನ ಅಗ್ನಿನ ತಗೊಳ್ಬೋದು, ಆಗತ್ತೆ. ಆದರೆ ಈ ಪರಿಭಾಷೆ ಇದೆಯಲ್ಲ, ಆತ್ಮ, ಮನಸ್ಸು ಮತ್ತು ಪಂಚಭೂತಗಳನ್ನು ಬಂದಾಗ ಅಗ್ನಿನ ಯಾರಿಂದ ಹೇಳಬೇಕು? ಹೇಳ್ಕೊಟ್ಟಾಗ ಹೋಗ್ತಾ ಒಂದು ಅಂತ. ಈಗ ನಾವು ಹೇಳ್ತಾ ಹೋಗ್ತೀವಿ, ಮುಂದ್ಗಡೆ ಯಾರು ಉತ್ತರ ಕೊಡಬಾರ್ದು. ಶಿವಗುರುಕುಲ ಪರಂಪರಾ ಗುರುಕುಲದಲ್ಲಿ ಉತ್ತರ ಕೊಡಬಾರ್ದು, ಹಿಂದಿನರು ಉತ್ತರ ಕೊಡಬೇಕು. ರವಿ ಏನನ್ನು ಸೂಚನೆ ಮಾಡ್ತಾನೆ? ಹಿಂದಕ್ಕೆ ಉತ್ತರ ಹೇಳಬೇಕು. ಆರ್ಯ ಅಥವಾ ಭಗವತ್ಪಾದ, ಸಾರ್ವಭೌಮ, ರಾಜರಾಜೇಶ್ವರಿ, ನೀವ್ಯಾರು ಹೇಳಬೇಕು. ಸೂರ್ಯ ಯಾವುದನ್ನು ಸೂಚನೆ ಮಾಡ್ತಾನೆ? ಆತ್ಮ.
ಚಂದ್ರ ಯಾವುದನ್ನು ಸೂಚನೆ ಮಾಡ್ತಾನೆ? ಮನಸ್ಸು, ಪ್ರಕೃತಿ. ಮಂಗಲ ಯಾವುದನ್ನು ಸೂಚನೆ ಮಾಡ್ತಾನೆ? ಅಗ್ನಿ, ಅಗ್ನಿಗ್ರಹ ಮಂಗಲ. ಮಂಗಲ ಗ್ರಹ ಹೇಗೆ ಕಾಣಿಸುತ್ತೆ ಗೊತ್ತಾ ನಿಮಗೆ? ಆಕಾಶದಲ್ಲಿ ಹೇಗೆ ಕಾಣಿಸುತ್ತೆ? ಮತ್ತು ಅಗ್ನಿ ಹೇಗಿರುತ್ತೆ? ಕೆಂಡದ ಹಾಗೆ ಕಾಣ್ತಾನೆ. ಯಾರು? ಅಂಗಾರಕ ಅಂತ ಕರೀತಾರೆ ಅವನನ್ನ. ಗೊತ್ತಾ ನಿಮಗೆ ಅಂಗಾರಕ ಅಂತ ಕೇಳಿದ್ದೀರಾ? ಅಂಗಾರ ಅಂದ್ರೆ ಏನು? ಕೆಂಡ, ಕೆಂಡ. ಅಂಗಾರ ಅಂದ್ರೆ ಕೆಂಡದ ಹಾಗೆ ಕಾಣ್ತಾನೆ ಅವನು, ಹಾಗಾಗಿ ಅಂಗಾರಕ ಅಂತ ಕರೀತಾರೆ ಅವನನ್ನ. ಬುಧ ಯಾವುದನ್ನು ಸೂಚನೆ ಮಾಡ್ತಾನೆ? ಪೃಥ್ವಿ. ಗುರು ಯಾವುದನ್ನು ಸೂಚನೆ ಮಾಡ್ತಾನೆ? ಆಕಾಶ. ಶುಕ್ರ ಯಾವುದನ್ನು ಸೂಚನೆ ಮಾಡ್ತಾನೆ? ಜಲ. ಶನಿ ಈಗ ಆ ಕಡೆಯಿಂದ ಕೇಳ್ತಾ ಬರ್ತೀವಿ, ಹೇಳ್ಬೇಕು ನೀವು. ಆತ್ಮವನ್ನು ಸೂಚನೆ ಮಾಡೋ ಗ್ರಹ ಯಾವುದು? ಮನಸ್ಸನ್ನು ಸೂಚನೆ ಮಾಡೋ ಗ್ರಹ ಯಾವುದು? ಜೋರಾಗಿ ಹೇಳ್ಬೇಕು. ಅಗ್ನಿಯನ್ನು ಸೂಚನೆ ಮಾಡೋ ಗ್ರಹ ಯಾವುದು? ಭೂಮಿ ಸೂಚನೆ ಮಾಡೋ ಗ್ರಹ ಯಾವುದು? ಜಲ ಸೂಚನೆ ಮಾಡೋ ಗ್ರಹ ಯಾವುದು? ಆಕಾಶ ಸೂಚನೆ ಮಾಡೋ ಗ್ರಹ ಯಾವುದು? ಗುರು. ಶನಿ ಯಾವುದನ್ನು ಸೂಚನೆ ಮಾಡ್ತಾನೆ? ಸರಿ ಹೇಳ್ತೀನಿ. ಇಲ್ಲಿ ಮುಗಿತಾ? ದೇಹದಲ್ಲಿ ಇಷ್ಟೇನಾ? ಏನಿದೆ ದೇಹದಲ್ಲಿ ಮತ್ತೆ? ಪೀಡೆ ಇದೆ ದೇಹದಲ್ಲಿ, ದೇಹ ಪೀಡೆಗಳು. ಆ ದೇಹ ಪೀಡೆಗಳನ್ನು ರಾಹು, ಕೇತು ಮತ್ತು ಮಾಂದಿ ಇವರು ಸೂಚನೆ ಮಾಡ್ತಾರೆ. ಕ್ಲೇಶ ಇದೆಯಲ್ಲ ದೇಹದಲ್ಲಿ, ಏರುಪೇರು, ಆ ಏರುಪೇರನ್ನು ರಾಹು, ಕೇತು ಮತ್ತು ಮಾಂದಿಗಳು ಸೂಚನೆ ಮಾಡ್ತಾರೆ. ಹೀಗೆ ಕಾಲದ ಭಾಷೆಯನ್ನು ಅರ್ಥ ಮಾಡ್ಕೋಬೇಕು ನಾವು. ಆಕಾಶದಲ್ಲೂ ಅರ್ಥ ಮಾಡ್ಕೋಬೇಕು, ಭೂಮಿಲೂ ಅರ್ಥ ಮಾಡ್ಕೋಬೇಕು. ಮಾಡ್ಕೊಳ್ಳೋದೇ ಹೋದಾದರೆ ಆ ಭಾಷೆ ನಮಗೆ ಸಿಕ್ಕಿದರೆ ಭವಿಷ್ಯ ನಮ್ಮ ಕೈಲಿದೆ. ನಮ್ಮ ಭವಿಷ್ಯ, ನಮ್ಮವರ ಭವಿಷ್ಯ, ದೇಶದ ಭವಿಷ್ಯ ಎಲ್ಲವೂ ನಮ್ಮ ಕೈಲಿರುತ್ತೆ. ಯಾವುದನ್ನು ತಪ್ಪಿಸೋಕ್ಕಾಗುತ್ತೋ ತಪ್ಪಿಸ್ಬೋದು, ಇರೋ ಅವಕಾಶಗಳನ್ನು ಬಳಸ್ಕೋಬೋದು. ಇಲ್ಲ ಅಂದರೆ ಅವಕಾಶಗಳನ್ನು ಬಳಸ್ಕೊಳ್ಳೋಕ್ಕೂ ಆಗೋದಿಲ್ಲ, ತಪ್ಪಿಸ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಅಂತ ಬಂದಿದ್ದನ್ನು ಅನುಭವಿಸಲೇಬೇಕಾಗತ್ತೆ. ಸೃಷ್ಟಿ ಒಂದು ಅವಕಾಶ ಕೊಡುತ್ತೆ ಪ್ರತಿಯೊಬ್ಬರಿಗೂ ಕೂಡ, ಅಂತ ಅವಕಾಶ ಕೊಡುತ್ತೆ. ಈಗ ಕಂಸನಿಗೆ ಅವಕಾಶ ಕೊಟ್ಟಿಲ್ವ ಸೃಷ್ಟಿ? ಹೇಗೆ ಕೊಟ್ಟಿದ್ದ ಅವಕಾಶನ? ಆಕಾಶವಾಣಿ ಹೇಳ್ತಲ್ವಾ, ದೇವಿಕೆಯ ಹೊಟ್ಟೆಯಲ್ಲಿ ಹುಟ್ಟುವ 8ನೇ ಮಗುವಿಂದ ನಿನಗೆ ಮರಣ ಅಂತ ಮೊದಲೇ ಹೇಳಿದೆ ಅಲ್ವಾ? ಅವಕಾಶ ಕೊಟ್ಟಿದೆ ಅಂತ. ಕಂಸ ಏನು ಮಾಡ್ದ? ಅದಕ್ಕೆ ಪೂರಕವಾಗಿ ನಡ್ಕೊಂಡ ಅವನು. ಅಷ್ಟೂ ರಾಕ್ಷಸರನ್ನು ಕೃಷ್ಣ ಇದ್ದಲ್ಲೇ ಕಳಿಸ್ಕೊಟ್ಟ. ಮೊದಲು ಪೂತನೆ, ತೃಣಾವರ್ತ, ಅಥವಾ ಅನೇಕ ಇದಾರಲ್ಲ, ಪಟ್ಟಿ, ಪ್ರಳಂಬ, ಅವರು ಇವರು ಎಲ್ಲ ಕಳಿಸ್ಕೊಟ್ಟ ಅಲ್ಲಿಗೆ. ಅವ್ರಿಗೆಲ್ಲ ಸಹಾಯ ಯೋಗ ಇತ್ತು ಕೃಷ್ಣನ ಕೈಯಲ್ಲಿ, ಎಲ್ಲ ಸತ್ರು ಅಂತ. ಆಮೇಲೆ ಕೃಷ್ಣನೇ ಬಂದಿದ್ದ ಮಥುರೆಗೆ ಕಂಸ ಕರ್ಸ್ಕೊಂಡಿದ್ದ. ಅಂದರೆ ಮೃತ್ಯುವನ್ನು ಆಹ್ವಾನ ಮಾಡ್ತಾ ಇದ್ದಾನೆ ಅವನು ಅಂತ. ಅವನೇ ಅಂತ ಸ್ವತಃ ಆಹ್ವಾನ ಮಾಡ್ತಾ ಇದ್ದಾನೆ. ಬೀಲ ಹಬ್ಬಕ್ಕೆ ಕರೆಸಿದ್ದು ಯಾರು ಕೃಷ್ಣನನ್ನ? ಕಂಸನೇ ಕರ್ಸ್ಕೊಂಡಿದ್ದು ಅಂತ. ಅಂದರೆ ಹೇಗಾಗತ್ತೆ ಅಂದರೆ ತಾನೇ ಮಾಡ್ತಾನೆ ಎಲ್ಲವನ್ನು ಕೂಡ ಅಂತ. ಅವನಾಗವನೇ ಕೃಷ್ಣನನ್ನು ಬರಮಾಡ್ಕೊಂಡ. ಅಲ್ಲೇ ಇದ್ದ ಕೃಷ್ಣ, ಆರಾಮಾಗಿದ್ದ ನಂದ ಗೋಕುಲದಲ್ಲಿ, ಗೋಪಿಯರ ಜೊತೆ ಒಡನಾಟದಲ್ಲಿ ಖುಷಿಯಾಗಿದ್ದ ಕೃಷ್ಣ. ಕರೆಸ್ಕೊಳ್ಳಿಲ್ವಾ ಇಲ್ಲಿಗೆ? ಅವನಾಗಿ ಮೈ ಮೇಲೆ ಬೀಳಲಿಲ್ವಾ? ಕುವರಿಯ ಪೀಡೆ ಎಂಬ ಆನೆಯನ್ನು ಬಿಟ್ಟ ಅವನ ಮೇಲೆ, ಆಮೇಲೆ ಚಾಣೂರು ಮುಷ್ಟಿಕರನ್ನು ಅವನ ಮೇಲೆ ಬಿಟ್ಟ. ಅವನು ಬಿಡಕ್ಕೆ ಬಂತು ಕೊನೆಗದು ಅಂತ. ಅಲ್ಲೂ ಏನಂದರೆ ಅವರೆಲ್ಲ ಸಂಹಾರ ಆದ ಮೇಲೆ ಆಜ್ಞೆ ಮಾಡ್ತಾನೆ, ವಸುದೇವ ದೇವಕಿಯರನ್ನ ಕೊಲ್ಲಿ, ನಂದನ ಸ್ವತ್ತುಗಳನ್ನು ಅಪಹಾರ ಮಾಡಿ ಬಂಧನಕ್ಕೆ ಒಳಪಡಿಸಿ, ಹೀಗೆಲ್ಲ ಅಪ್ಪಣೆ ಮಾಡಿದಾಗ ಕೃಷ್ಣನಿಗೆ ಬೇರೆ ದಾರಿ ಇಲ್ಲದೆ ಹೋಯಿತು. ಹಾಗಾಗಿ ಮಾವನನ್ನೇ ಮಡುಗಬೇಕಾಯಿತು ಕೃಷ್ಣ. ಮಾಡ್ಕೊಂಡಿದ್ದವನು ಕಂಸ ಅಂತ.
ಅವಕಾಶ ಕೊಟ್ಟರೂ ಕೂಡ ಪ್ರಕೃತಿ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋದನ್ನು ತೋರಿಸುತ್ತೆ ಅದು. ಹಾಗೆ ನಮಗೆಲ್ಲರಿಗೂ ಪ್ರಕೃತಿ ಅವಕಾಶ ಕೊಡುತ್ತೆ, ಮುಂದೇನು ಅಂತ ಹೇಳುತ್ತೆ, ನಮಗೆ ತಕ್ಕಂತೆ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಶಾಸ್ತ್ರ ಇರೋವಂಥದ್ದು. ಮುಂದುವರಿಸೋಣ ಇದನ್ನು, ಅದು ಬೇಗ ಬೇಗ ಮುಂದಕ್ಕೆ ಹೋಗಬೇಕು. ಯಾಕೆಂದರೆ ಅಷ್ಟೆಲ್ಲ ದಿನದ್ದನ್ನು ಸ್ವಲ್ಪ ದಿವಸದಲ್ಲಿ ಮಾಡಬೇಕು ನಾವು, ಅದನ್ನು ಬೇಗ 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 ಮಾಡ್ತಾ ಹೋಗಬೇಕು ಅಂತ. ಕೆಲವೇ ದಿವಸದಲ್ಲಿ ಪೂರ್ತಿ ಮಾಡಬೇಕು, ನಿಮಗೊಂದು ಪುನರ್ನವ ಆಗತ್ತೆ, ಮತ್ತೆ ಹೊಸದಾಗತ್ತೆ ಎಲ್ಲವೂ ಕೂಡ ಅಂತ. ಮತ್ತು ಅವರಿಗೆ ಅವ್ರು ಕಲ್ತಾಗತ್ತೆ. ನೀವುಗಳು ಕಲಿಬೇಕು. ಆರ್ಯ ಮತ್ತು ರಾಜರಾಜೇಶ್ವರಿ ಸಾರ್ವಭೌಮ ಭಗವತ್ಪಾದ ಗುರುಕುಲದವರು ಸುಧನ್ಮ ಅವ್ರಿಗೆ ಅದನ್ನು ಅವ್ರ ಅಭ್ಯಾಸ ಮಾಡಿಸ್ಬೇಕು. ಅವರಿಗೆ ಅದನ್ನು ಕೋಷ್ಟಕಗಳನ್ನು ಕೊಡಬೇಕು ಅವರಿಗೆ, ಅವರು ಸ್ವಲ್ಪ ಸಮಯ ಕೊಡಬೇಕು ಅವರಿಗೆ. ಅವ್ರ ಅಭ್ಯಾಸ ಮಾಡಿ ಬಂದು ಉತ್ತರ ಕೊಡಬೇಕು ನಮಗವರು. ಈಗ ಏನಾಗಿದೆ ಅಂದರೆ ನೀವೆಲ್ಲ ಮೌನ ಆಗ್ತಾ ಇದ್ದೀರಿ, ಆಗಬಾರ್ದು. ಆದರೆ ನಾಳೆಯಿಂದ ನೀವು ಉತ್ತರ ಕೊಡೋ ಥರ ಇರಬೇಕು. ನಿಮ್ಗೆ ಯಾವ್ದು ಪಾಠ ಆಗಿದೆಯೋ ಅದು ಉತ್ತರ ಕೊಡದೇ ಇದ್ದರೆ, ನೀವು ಇದ್ದು ನಿಮ್ಮ ಸ್ವರ ಕೇಳದೇ ಇದ್ದರೆ ಇದ್ದು ಇಲ್ಲದಂತಾಯಿತು ಅಂತ ಆಗ್ತೀರಾ. ಹಾಗೆ ಇದ್ದು ಇಲ್ಲದಂತ ಆಗ್ತೀರಾ. ಚೆನ್ನಾಗಿ ಕೇಳಿ, ಸರಿಯಾಗಿ ಕೇಳಿ, ನಿದ್ದೆ ಮಾಡಬೇಡಿ. ಪಾಠ ಮಾಡೋ ಹೊತ್ತಲ್ಲಿ ಚೆನ್ನಾಗಿ ಕೇಳಿ, ಹೋಗಿ ಅಭ್ಯಾಸ ಮಾಡಿ. ನಾಳೆ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಬೇಕು. ಏನು ತುಂಬ ಕ್ಲಿಷ್ಟ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಸುಲಭದನ್ನೇ ಕೇಳೋದು, ಸುಲಭ ಆಗೋ ಥರನೇ ಕೇಳೋದು. ಪಾಪ ಅಂತಿದೆ ನಮಗೆ ನಿಮ್ಮ ಕಂಡ್ರೆ, ತುಂಬ ಪಾಪ ಅಂತಿದೆ. ಇಲ್ಲ ಉತ್ತರ ಹೇಳಲಿ ಅಂತಲೇ ಇದೆ, ಹೇಳ್ದೇ ಇರೋ ಥರ ಮಾಡಬೇಕು ಅಂತಿಲ್ಲ. ಅದು ಹೇಳಬೇಕು, ಪ್ರಯತ್ನ ಮಾಡಬೇಕು. ನಮ್ಮ ಪರವಾಗಿ ಏನಾದರೂ ಶಿವಗುರುಕುಲ ಪರಂಪರಾ ಗುರುಕುಲದವ್ರು ಹೇಳ್ತಾರೆ ಅನ್ನೋ ಥರ ತೀರ್ಮಾನ ಮಾಡಬೇಡಿ. ಹಾಗೆ ಮಾಡಬಾರ್ದು. ನೀವು ಹೇಳಬೇಕು ಉತ್ತರಗಳನ್ನು. ನಿಮ್ಮ ಸಲುವಾಗಿ ಮತ್ತೆ ಪುನಃ ಇದರ ಆವರ್ತನ ಮಾಡ್ತಾ ಇರೋಂಥದ್ದು ನೋಡಿ. ನೀವು ಕೂಡ ಒಂದು ಕಾರಣ ಈ ಆವರ್ತನಕ್ಕೆ, ಉಪಯೋಗ ತಗೊಳ್ಳಿ. ಇದೆಲ್ಲ ನಾಳೆ ಸಿದ್ಧ ಇರಬೇಕು. ಮುಂದಕ್ಕೆ ನೋಡೋಣ ನಾಳೆ. ಹರೇ ರಾಮ.